ನಿಮ್ಮೆಲ್ಲರಿಗೂ ರಾಜ್ಯ ಮುದ್ರೆ ವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಮನೆ ಮಗಳು ಪ್ರೀತು ದರ್ಶನ್. ಕಷ್ಟ ನಷ್ಟಗಳನ್ನೆಲ್ಲ ಮೆಟ್ಟಿ ನಿಂತು ಅಸಾಧ್ಯವಾದದ್ದನ್ನು ಸಾಧ್ಯವನ್ನಾಗಿಸಿ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಜನಸಾಮಾನ್ಯರಿಗಾಗಿ ಶ್ರಮಿಸಿ ಜನಸೇವೆಗಾಗಿಯೇ ಜೀವಿಸಿ ಸಾಧನೆಯ ಹಾದಿ ಬಿಡದೆ ಕಠಿಣ ಪರಿಶ್ರಮದಿಂದ ಯಶಸ್ಸನ್ನು ಕಂಡ ಅನೇಕ ಮಹನೀಯರ ಮನದಾಳದ ಮಾತುಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವ ಕಾರ್ಯಕ್ರಮವೇ ಮನಸ್ಸಿನ ಮಾತು. ನಿಮ್ಮೆಲ್ಲರಿಗೂ ಮನಸ್ಸಿನ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಇದು ನೊಂದ ಹೃದಯದ ಕಥೆ. ಚಿಕ್ಕ ವಯಸ್ಸಿನಲ್ಲೇ ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ಕಾಲಿಟ್ಟು ದೈವಾನುಗ್ರಹದಿಂದ ನಿತ್ಯ ಅನ್ನದಾಸೋಹ, ಬೇಡಿ ಬಂದವರಿಗೆ ಕೈಲಾದ ಸಹಾಯ ಮಾಡಿ ಜನಸೇವೆಗಾಗಿಯೇ ಶ್ರಮಿಸುತ್ತಿರುವ ಶ್ರೀ ನಾಗೇಂದ್ರ ಸ್ವಾಮಿಯವರು ನಮ್ಮೊಂದಿಗಿದ್ದಾರೆ. ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಈಗ ಡಾಕ್ಟರ್ ಶ್ರೀ ನಾಗೇಂದ್ರ ಸ್ವಾಮಿಯವರ ಕಿರು ಪರಿಚಯ ನಿಮಗಾಗಿ. ಜೀವನದಲ್ಲಿ ಏರುಪೇರು ಸರ್ವೇ ಸಾಮಾನ್ಯ. ಆದ್ರೆ ನಿಮ್ಗೆ ಚಿಕ್ಕ ವಯಸ್ಸಿನಲ್ಲೇ ಈ ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ಕಾಲಿಡ್ಬೇಕು ಅಂತ ಯಾಕೆ ಅನ್ನಿಸ್ತು? ಇದಕ್ಕೆ ಕಾರಣ ಏನು? ಅಥವಾ ನಿಮ್ಗೆ ಯಾರಾದ್ರೂ ಈ ಒಂದು ನಿರ್ಧಾರ ತಗೊಳ್ಳೋಕೆ ಯಾರಾದ್ರೂ ಸ್ಫೂರ್ತಿಯಾಗಿದ್ದಾರ? ನಾವು ಈ ನಿರ್ಧಾರ ತಗೋಬೇಕಾದ್ರೆ ಕಾರಣ ಏನಂತ ನೀವು ಕೇಳ್ತೀನಿ. ಹೌದು. ಒಂದು ಮಗು ತಂದೆ ತಾಯಿ ಹತ್ರ ಬೆಳಿಬೇಕಾದ್ರೆ ಆ ತಂದೆ ತಾಯಿ ತುಂಬಾ ಮುಖ್ಯವಾಗಿರುತ್ತೆ. ಆ ತಂದೆ ತಾಯಿ ಕೊಟ್ಟಂತಹ ಸಂಸ್ಕಾರನೇ ಮಕ್ಕಳಿಗೆ ಸ್ಫೂರ್ತಿಯಾಗುತ್ತೆ. ಆ ತಂದೆ ತಾಯಿ ಯಾವ ರೀತಿ ಬೆಳೆಸ್ತಾರೆ ಮಕ್ಕಳನ್ನ, ಆ ರೀತಿ ಅವರಿಗೆ ಆ ಸಂಸ್ಕಾರ ಬರುತ್ತೆ. ಆ ರೀತಿಯಾಗಿ ನಮ್ಮ ತಂದೆ ತಾಯಿ, ನಮ್ಮ ತಾತ ಮುತ್ತಾತರು ಕೂಡ ಈ ಒಂದು ಅಧ್ಯಾತ್ಮದ ಹಾದಿಯಲ್ಲಿ ನಡೆದುಕೊಂಡು ಹೋಗ್ತಾರೆ. ಅದೇ ರೀತಿಯಾಗಿ ನಮ್ಮ ತಂದೆ ತಾಯಿ ಕೂಡ ಅದೇ ಹಾದಿಯಲ್ಲಿ ನಡೆದುಕೊಂಡು ಅದೇ ರೀತಿಯಾಗಿ ಅವರು ಕೂಡ ದೈವವನ್ನು ನಂಬು. ಆ ದೈವದಿಂದ ಯಾರೂ ಕೆಟ್ಟಿಲ್ಲ. ಆ ದೈವ ಎಲ್ಲರಿಗೂ ಕೂಡ ಪ್ರೇರಣೆ. ಭಗವಂತ ಇದ್ದಾನೆ, ಭಗವಂತ ಇಲ್ಲದೆ ಒಂದು ಹುಲ್ಲುಗಡ್ಡೆಯೂ ಕೂಡ ಜರುಗೋದಿಲ್ಲ ಅನ್ನುವಂಥ ವಿಚಾರವನ್ನು ನಾವು ಗಮನಕ್ಕೆ ತಂದು ಚಿಕ್ಕವರಿದ್ದಾನೆ ತಂದು ದೈವವನ್ನು ನಂಬುವಂತಹ ಹಾದಿಯಲ್ಲಿ ನಮ್ಮ ತಂದೆ ತಾಯಿ ನಮಗೆ ದಾರಿ ತಿಳ್ಕೊಂಡಿದ್ದಾರೆ. ಸರಿ ಗುರುಗಳೇ, ತಾವು 12ನೇ ವಯಸ್ಸಿಗೆನೆ ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ಕಾಲಿಟ್ಟಿದ್ದೀರಾ ಅಲ್ವಾ? 12ನೇ ವಯಸ್ಸಿಗೆ ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ಕಾಲಿಟ್ಟಿದ್ದೀರಾ. ಅವಾಗ ನಿಮ್ಮ ಮನಸ್ಥಿತಿ ಹೇಗಿತ್ತು? ನೀವು ಆಧ್ಯಾತ್ಮಿಕ ಕ್ಷೇತ್ರನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ನಾನು ನಿಮ್ಗೆ ಹೇಳ್ತೇನೆ, ತಂದೆ ತಾಯಿ ದಾರಿದ್ವೀಪ ಅಂತ ಹೇಳಿದೆ. ಸರಿ. ಆ ತಂದೆ ತಾಯಿ ಯಾವಾಗ ನಮಗೆ ದಾರಿದ್ವೀಪ ಆಗಿ ಭಗವಂತನ ನಂಬಬೇಕು, ಭಗವಂತನ ನಂಬೋದ್ರಿಂದ ಎಲ್ಲರಿಗೂ ಒಳ್ಳೇದಾಗುತ್ತೆ ಅದೇ ಅನ್ನೋ ರೀತಿಯಲ್ಲಿ ನನಗೆ ಅವರು ತಿಳಿಸಿದ್ರಿಂದ ನಾನು ಅದೇ ಹಾದಿನಲ್ಲಿ ಚಿಕ್ಕ ಮನುಷ್ಯರಿಗೆ ಇವತ್ತು ಒಂದು ಮಗುವಿಗೆ ಜ್ಞಾನ ಅಂತ ಅನ್ನೋದು ಸ್ವಲ್ಪ ಬೆಳವಣಿಗೆ ಆಗಬೇಕು ಅಂತಂದ್ರೆ ಆ ಏಜ್ ಇರುತ್ತೆ. ಆ ಟೈಮ್ ಅದಕ್ಕಿಂತ 12 ವರ್ಷ ಅಂತ ಹೇಳಿದ್ರೆ ಅದಕ್ಕಿಂತ ಮುಂಚೆಯಿಂದಲೂ ನನಗೆ ಅದೇ ಸ್ವಲ್ಪ ಜ್ಞಾನ ಏನು ಬುದ್ಧಿ ಬಂತು. ಅವಾಗಲಿಂದಲೂ ನಮ್ಮ ತಂದೆ ತಾಯಿ ಅದೇ ಮಾರ್ಗದಲ್ಲಿ ನನ್ನ ಕರ್ಕೊಂಡ್ಬರ್ತಾ ಇದ್ರಲ್ಲ, ಹಂಗಾಗಿ ನನಗೆ ಗೋಚರಿಸಿದ 12ನೇ ವರ್ಷದಲ್ಲಿ ಗೋಚರಿಸಿದ್ದು. ಅವಾಗಲಿಂದ ನಾವು ಆಧ್ಯಾತ್ಮದ ಬಗ್ಗೆ ಮತ್ತೆ ದೈವವನ್ನು ನಂಬಬೇಕು ಅನ್ನೋದ್ರ ಬಗ್ಗೆ ಒಂದು ನಂಬಿಕೆ ನೀವು ಹೇಳೋ ಪ್ರಕಾರ ಇವಾಗ ನೀವು ಈ ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ಕಾಲಿಡಕ್ಕೆ ಮೂಲ ಕಾರಣ ನಿಮ್ಮ ತಂದೆ ತಾಯಿನೇ. ಅವರ ಪ್ರೇರಣೆ ಆಗಿರ್ಬೋದು, ಅವರು ಹೇಗೆ ನಿಮಗೆ ಸಂಸ್ಕಾರ ಕೊಟ್ಟರು, ಅದೆಲ್ಲ ಒಂದು ಕಾರಣ ಆಗಿರ್ಬೋದು.
ಇವಾಗ ಮುಖ್ಯವಾಗಿ ಒಂದು ಕ್ವಶನ್ ಏನಂತ ಹೇಳಿದ್ರೆ, ಈಗ ನಿಮ್ಮ ವಯಸ್ಸಿನವರೆಲ್ಲರೂ ಸಹ ಡಾಕ್ಟರ್ಸ್ ಆಗಿರ್ಬೋದು, ಇಂಜಿನಿಯರ್ಸ್ ಆಗಿರ್ಬೋದು, ಎಲ್ಲ ಒಂದು ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದಾರೆ. ಈಗ ನಿಮಗೆ ಯಾವತ್ತಾದ್ರೂ ಅನ್ಸಿದ್ಯಾ ಸ್ವಾಮಿಗಳೇ, ಇವಾಗ ನಿಮಗೆ ಯಾವತ್ತಾದ್ರೂ ನಾನು ಎಜುಕೇಶನ್ ತಗೊಂಡು ನಾನು ಒಂದು ಒಳ್ಳೆ ಜಾಬ್ ಮಾಡ್ಬೋದಿತ್ತು ಅಂತ ಅನ್ಸಿದ್ದು ಉಂಟಾ ನಿಮ್ಗೆ ಯಾವತ್ತಾದ್ರೂ? ನನಗೆ ಯಾವತ್ತೂ ಅದನ್ಸಿಲ್ಲ. ನನಗೆ ಅನಿಸಿರೋದು ಏನಂದರೆ, ಭಗವಂತನಲ್ಲಿ ಲೀನ ಆಗಬೇಕು, ಭಗವಂತನನ್ನು ನಾನು ಕಾಣಬೇಕು, ಭಗವಂತನನ್ನು ನೋಡಬೇಕು, ಭಗವಂತನಲ್ಲಿ ನಾನು ಒಡನಾಟವನ್ನು ಇಟ್ಕೋಬೇಕು. ಒಂದು ದೇವಿ ಆಗ್ಬೋದು, ಭಗವಂತ ಆಗ್ಬೋದು, ಒಂದು ಒಡನಾಟ, ದೈವದ ಜೊತೆ ನಾನು ಒಡನಾಟ ಇರಬೇಕು ಅಂತ ನನಗೆ ಗುರಿಯಾಗಿದ್ದೇ ಹೊರತು, ಗುರಿ ಎರಡೂ ಅದೇ ಆಗಿದ್ದೇ ಹೊರತು ನನಗೆ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, IAS ಆಗಬೇಕು ಯಾವುದೇ ಹಂಬಲ ಇರಲಿಲ್ಲ. ಅನ್ನೋದೇ ಗುರಿ. ವೀಕ್ಷಕರೇ, ಈಗ ಶ್ರೀ ಡಾಕ್ಟರ್ ನಾಗೇಂದ್ರ ಸ್ವಾಮಿ ಅವರ ಬಗ್ಗೆ ಅವರ ತಂದೆ ತಾಯಿ ಏನ್ ಮಾತಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ನಾನು ಲಕ್ಷ್ಮೀನಾರಾಯಣಮ್ಮ ಅಂತ, ನಾಗೇಂದ್ರ ಸ್ವಾಮೀಜಿಯವರ ತಾಯಿ ನಾನು. ಅವರು ನಾಗೇಂದ್ರ ಅವರು ನನ್ನ ಹಿರೇಮಗ. ಅವರು ಚಿಕ್ಕ ವಯಸ್ಸಿನಿಂದ ತುಂಬ ಬುದ್ಧಿವಂತಿಕೆ ಜಾಸ್ತಿ, ಕಷ್ಟದಲ್ಲೂ ಎಣೆಗೆವ್ರೆ, ತುಂಬ ಕಷ್ಟ ಅನುಭವಿಸವ್ರೆ. ತಿರ್ಗಿ ಆಮೇಲೆ ತುಂಬ ಬುದ್ಧಿವಂತಿಕೆ. ನಾವು ಮಗುವಿನಿಂದನೂ ಅಷ್ಟೇ, ಅದರ ಕೈಯಿಂದ ನಾವೊಂದು ಬೆಳೆ ಇಕ್ಸ್ಲಿ, ನಾವೇನೇ ಮಾಡಲಿ ಅದ್ರ ಕೈಯಲ್ಲೇ ಮಾಡಿಸ್ತಿದ್ವಿ. ಅದು ಹೇಳ್ದಂತಲೇ ನಾವು ನಡ್ಕೊತಿದ್ವಿ. ತುಂಬ ಅಭಿವೃದ್ಧಿ ಆಗೋದು. ಮೊದಲು ತುಂಬ ನಾವು ಬಡವರು, ನಮಗೆ ತಿನ್ನೋಕೆ ಅನ್ನನೂ ಇರಲಿಲ್ಲ, ಊಟನೂ ಇರಲಿಲ್ಲ, ಬೆಳೆನೂ ಕೈ ಹತ್ತುತ್ತಿರಲಿಲ್ಲ ನಮಗೆ. ಆ ಥರ ಇದ್ದ ಸಮಯದೊಳಗೆ ತುಂಬ ಅಭಿವೃದ್ಧಿ ಆದಿತ್ತು. ಆಮೇಲೆ ಯಾವುದೇ ಕಾರ್ಯ ಮಾಡಬೇಕಾಗಲಿ, ಏನೇ ಮಾಡಬೇಕಾಗಲಿ ಮುಂದಾಲೋಚನೆ ಅದು ಹೇಳ್ದಂಗೆ ಮಾಡಿದರೆ ಮಾತ್ರ ನಮಗೆ ಅಭಿವೃದ್ಧಿ. ನನ್ನ ಹೆಸರು ನರಸಿಂಹರಾಜು. ನಮ್ಮ ತಂದೆಯವರ ಹೆಸರು ಚಿಕ್ಕಪ್ಪಯ್ಯ, ನಮ್ಮ ತಾಯಿಯ ಹೆಸರು ತಿಮ್ಮಕ್ಕ. ನಾವು ಕಡು ಬಡವರು, ನಮಗೆ ತಿನ್ನೋಕೆ ಅನ್ನ ಗತಿ ಇರಲಿಲ್ಲ. ಈ ಮಗು ಹುಟ್ಟಿದ ಮೇಲೆ ಎಲ್ಲ ಇದರೊಳಗೂ ಈ ಮಗುವಿಗೆ ದೇವರು ಒಳ್ಳೇದು ಮಾಡಿ ಆ ದೇವರು ಒಂದು ಸ್ಥಾನ ಕೊಟ್ಟಿದ್ದಾನೆ. ಅದಕ್ಕೋಸ್ಕರವಾಗಿ ಆ ಮಹಾತಾಯಿ ಕೃಪೆಯಿಂದ ನಾವು ಆ ಮಗಿನ ಕಡೆಯಿಂದ ಒಂದು ದೇವಸ್ಥಾನ ಮಾಡಿ, ಸರ್ಪನೇ ಬಂದು ಆ ಜಾಗ ತೋರಿಸಿ ದೇವಸ್ಥಾನ ಕಟ್ಟಿ, ಏನೋ ಇಷ್ಟು ಇಲ್ಲಿನವರೆಗೂ ನಮ್ಮ ಮಗುನ ಇಡೀ ದೇಶದಲ್ಲಿ ಎಲ್ಲ ಜನಗಳು ಪ್ರೀತಿಯಿಂದ ಕಂಡು ಅವ್ರನ್ನ, ಎಲ್ಲ ಸ್ವಾಮೀಜಿಗಳು ಅವ್ರನ್ನ ಆದರಿಸಿದ್ದಾರೆ. ಇಷ್ಟೇ ಹೇಳಕ್ಕೆ ನನಗೆ ಸಾಧ್ಯ. ಗುರುಗಳೇ, ನಿಮಗೆ ಈ ಕಲೆ ಮತ್ತೆ ಕೆತ್ತನೆ ಬಗ್ಗೆ ನಾವು ತುಂಬಾ ನೋಡ್ಕೊಂಡ್ವಿ, ಇವಾಗ ತಿಳ್ಕೊಂಡ್ವಿ ನಿಮ್ದು ಕಲೆ ಮತ್ತೆ ಕೆತ್ತನೆ ಅದ್ರ ಬಗ್ಗೆ ಎಲ್ಲ. ಅದನ್ನ ಹೇಗೆ ನೀವು ಕಾಯಕವಾಗಿ ರೂಪಿಸ್ಕೊಂಡ್ರಿ ಅಂತ? ಅಂದರೆ ಇನ್ನು ನಾನು ಚಿಕ್ಕ ವಯಸ್ಸು, ಯಾವುದೇ ದುಡಿಮೆ ಇಲ್ಲ. ದುಡಿಮೆ ಇಲ್ಲದೆ ಇರೋದ್ರಿಂದ ಹಣಕಾಸಿನ ಇವತ್ತಿನ ದಿನ ಜೀವನ ನಡೆಸಬೇಕಾದ್ರೂ ಕೂಡ, ಮತ್ತು ಯಾವುದೇ ಒಂದು ಕೆಲಸ ಮಾಡಬೇಕು ಅಂದರೂ ಕೂಡ, ಒಂದು ಆಧ್ಯಾತ್ಮಿಕ ಸೇವೆ ಮಾಡಬೇಕು ಅಂತಂದ್ರೂ ಕೂಡ, ಒಂದು ಧಾರ್ಮಿಕ ಕಾರ್ಯಗಳನ್ನು ಮಾಡಬೇಕು ಅಂತಂದ್ರೂ ಕೂಡ ಹಣದ ಅವಶ್ಯಕತೆ ಮನುಷ್ಯನಿಗೆ ತುಂಬ ಮುಖ್ಯವಾಗಿರುತ್ತೆ. ಅದಿರಬೇಕಾದ್ರೆ ನಾವು ದೈವದ ಒಂದು ಹಾದಿಯಲ್ಲಿ ಇದ್ದರೂ ಕೂಡ ನಾವು ಆ ದೈವಕ್ಕೆ ಒಂದು ಏನಾದರೂ ಒಂದು ಸ್ಥಾನವನ್ನು ನಿರ್ಮಿಸಲೇಬೇಕು ಅನ್ನುವಂತಹ ಹಂಬಲ ನಮ್ಮಲ್ಲಿ ಬಂದಾಗ ಅದನ್ನು ಮಾಡೋದಕ್ಕೆ ನನ್ನ ಶಕ್ತಿ ಇರಲಿಲ್ಲ. ಆಗ ನನ್ನ ಮನಸ್ಸಲ್ಲಿ ಬಂದಂಥದ್ದು ಏನು, ಇದನ್ನು ನನ್ನಲ್ಲಿ ಏನಾದರೂ ಶಕ್ತಿ ಇದ್ದರೆ, ನನ್ನಲ್ಲಿ ಏನಾದರೂ ಕಾಯಕ ಇದ್ದರೆ, ಆ ಕಾಯಕದಿಂದ ನಾನು ಆ ಬಂದಂಥ ಹಣವನ್ನು ತಗೊಳ್ಬೋದು, ಈ ತಾಯಿಯ ಒಂದು ಗುಡಿಯನ್ನು ಕಟ್ಟಬಹುದು, ಸೇವೆಯನ್ನು, ಧಾರ್ಮಿಕ ಸೇವೆಯನ್ನು ಮಾಡ್ಬೋದು. ನನ್ನಲ್ಲಿ ಏನೂ ಇಲ್ಲ ಅಂತಂದಾಗ ಅದನ್ನು ಬೇರೆಯವ್ರ ಹತ್ರ ಬೇಡಿ ನಾವು ಮಾಡಬೇಕು ಅಂತೇಳಿ ಮುಂದಾದಾಗ ಕೊಡುವಂಥ ಕೈಗಳು ನೂರಾರು ಸಾವಿರಾರು ಇದ್ದಾವೆ. ಆದರೂ ಕೂಡ ನನ್ನಲ್ಲಿದ್ದಂತಹ ಸ್ವಾಭಿಮಾನ ಏನಂದರೆ, ನಾವೇ ದುಡ್ಡು ನಾವೇ ಮಾಡಬೇಕು. ನಾವು ಬೇಡಿದಾಗ ಪಾಪ ಅವರೇನು ಕಷ್ಟದಲ್ಲಿ ಇರ್ತಾರೆ, ಅವರೆಲ್ಲ ಕೊಡ್ತಾರೆ, ಕೊಟ್ಟಾಗ ಅವರೆಲ್ಲ ನೋವಿನಿಂದ ಕೊಡ್ಬೋದು, ಇಲ್ಲ ಏನೋ ಕೇಳಿಬಿಟ್ರಪ್ಪ ಅಂತ ಕೊಡ್ಬೋದು, ಇಲ್ಲ ಇವರು ಕೇಳಿದ್ದು ನಾವು ಏನೋ ಮನಸ್ಸಲ್ಲಿ ಬೇರೆ ಭಾವನೆ ಇಟ್ಕೊಂಡು ಕೊಡ್ಬೋದು. ಅದೆಲ್ಲ ಇದ್ದಾಗ ಬೇರೆಯವ್ರಿಗೆ ನೋವು ಕೊಡೋದು ಬೇಡ, ಅದನ್ನೇನಿದ್ರು ನಾನೇ ನಮ್ಮ ಶಕ್ತಿಯಿಂದನೇ ಮಾಡಬೇಕು ಅನ್ನೋಂತಹ ಗುರಿಯನ್ನು ನಾನು ಇಟ್ಕೊಂಡಾಗ ಆ ತಾಯಿಯ ಆಶೀರ್ವಾದ ನನಗಾಯಿತು. ಆ ತಾಯಿಯ ಆಶೀರ್ವಾದ ನನಗಾದಾಗ ನಾವೇನು ಮಾಡಿದ್ವಿ, ಈ ಒಂದು ಕಲೆಯ ವಿಚಾರ ನನ್ನಲ್ಲಿ ಅಮ್ಮನವರು ತುಂಬಿದ್ರು. ಆ ತುಂಬಿದಂಥ ರೀತಿ ಆ ಕಲೆಯನ್ನು ನನ್ನಲ್ಲಿ ತಾನಾಗೇ ಬಂದಂಥದ್ದು, ಗ್ಲಾಸ್ ಮೇಲೆ ಪೇಂಟಿಂಗ್ ಮಾಡುವಂಥದ್ದು, ಮತ್ತು ಭೂತರಾಜರ ವಿಗ್ರಹಗಳನ್ನು ಕೆತ್ತನೆ ಮಾಡುವಂಥದ್ದು, ಮಾರಮ್ಮನ ವಿಗ್ರಹಗಳನ್ನು ಕೆತ್ತನೆ ಮಾಡುವಂಥದ್ದು, ಮತ್ತು ಪೇಂಟಿಂಗ್ ಕೆಲಸಗಳನ್ನು ಮಾಡುವಂಥದ್ದು, ಮತ್ತು ವಾಸ್ತುಶಾಸ್ತ್ರದ ಬಗ್ಗೆ ಅನುಭವಗಳು ನಡೆಸುವಂಥದ್ದು. ನಾವು ಹಲವಾರು
ಆಯಗಳನ್ನು ದೇವಸ್ಥಾನಗಳಿಗೆ ಆಯಗಳನ್ನು ಮತ್ತು ಕಟ್ಟೋದಕ್ಕೆ ಮತ್ತು ಎಲ್ಲ ರೀತಿಯಲ್ಲಿ ಇದು ಮಾಡುವಂತಹ ಶಕ್ತಿಯನ್ನು ಅಮ್ಮನವರು ನನಗೆ ತುಂಬಿದ್ರು. ಅದನ್ನು ನಾನು ಎಲ್ಲೂ ಕೇಳಿದ್ದಲ್ಲ, ನಾನು ಯಾವುದೇ ಗುರುಗಳಿಂದ ನಾನು ಅದನ್ನು ಪಡೆದಿದ್ದು ಅಲ್ಲ. ನನಗೆ ಆ ತಾಯಿ ನನಗೆ ಅನುಗ್ರಹಿಸಿದಂತಹ ವಿದ್ಯೆ ಅದು. ಆ ವಿದ್ಯೆಯಿಂದ ಆ ತಾಯಿಯ ನುಡಿಯನ್ನು ಮಾಡಿದೆ. ಸರಿ ಗುರುಗಳೇ, ಇವಾಗ ತಮಗೆ ಮೊದಲ ಬಾರಿಗೆ ದೈವಾನುಗ್ರಹ ಆಗಿದೆ ಅಂತ ನೀವು ಹೇಗೆ ಅರ್ಥಕೊಂಡ್ರಿ, ಅಥವಾ ನಿಮಗೆ ಹೇಗೆ ಗೊತ್ತಾಯಿತು ನಿಮಗೆ ದೈವಾನುಗ್ರಹ ಆಗಿದೆ ಅಂತ ಹೇಳಿ? ಅದಕ್ಕೆ ಇವತ್ತಿನ ದಿನ ದೈವಾನುಗ್ರಹ ಆಗಿದೆ ಅನ್ನುವಂಥದ್ದು ನಾವು ಅರಿಯಬೇಕು. ಅಂದ್ರೆ ಇವತ್ತಿನ ಸಮಾಜದಲ್ಲಿ ಸರ್ವೇ ಸಾಮಾನ್ಯವಾಗಿ ಎಲ್ಲರೂ ಕೇಳುವಂಥದ್ದು, ಭಗವಂತ ಎಲ್ಲಿದ್ದಾನೆ, ಭಗವಂತ ಭಗವಂತ ಇದ್ದಾನೆ ಅಂತಂದ್ರೆ ಅವನು ಎಲ್ಲಿದ್ದಾನೆ, ಯಾವ ಥರ ಇದ್ದಾನೆ, ಅದಕ್ಕೆ ಉತ್ತರ ಕೊಡುವಂಥದ್ದು ತುಂಬ ಕಷ್ಟ. ಒಂದು ಹಾಲು ಬೆಳ್ಳಗಿರುತ್ತೆ, ಸುಣ್ಣದ ನೀರು ಅದು ಕೂಡ ಬೆಳ್ಳಗೆ ಇರುತ್ತೆ. ನೀರು ಕೂಡ ನೀರು ಥರನೇ ಇರುತ್ತೆ. ಉಪ್ಪು ಹಾಕಿ ಬೆರೆಸಿದಂತಹ ನೀರು ಕೂಡ ನೀರು ರೀತಿಯಲ್ಲಿ ಕಾಣಿಸ್ತಾ ಇರುತ್ತೆ. ಆದಾಗ ಅದನ್ನು ನಾವು ಕುಡಿದಾಗ ಅದು ಗೊತ್ತಾಗುತ್ತೆ. ಆ ರೀತಿ ಆ ಒಂದು ಅಮ್ಮನವರ ಆಶೀರ್ವಾದ ಆಗಿದೆ ಅಂತ ನಮಗೆ ಅದನ್ನು ಅನುಭವಿಸಿ ನೋಡೋದು ಗೊತ್ತಾಗಿದೆ. ಅದನ್ನು ಬೇಕಾದಂಥವ್ರು ಅನುಭವಿಸಿ ನೋಡಿ ಪಡೆಯಬಹುದೇ ಹೊರತು ಅದನ್ನು ಹೇಳೋದಕ್ಕೆ ಸಾಧ್ಯ ಇಲ್ಲ, ಹೇಳಲು ಅಸಾಧ್ಯ ಅಂತ ಹೇಳ್ತಾರೆ. ಖಂಡಿತವಾಗಿ. ತಾವು ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ಕಾಲಿಟ್ಟ ಮೇಲೆ ನಿಮ್ಮ ಜೀವನದಲ್ಲಿ ನೋವು ಆಗಿರ್ಬೋದು, ಕಷ್ಟ ನಷ್ಟಗಳಲ್ಲಾಗಿರ್ಬೋದು, ಎಲ್ಲವೂ ಬಂದೇ ಬಂದಿರುತ್ತೆ. ಮೊದಲ ಬಾರಿಗೆ ಯಾವ ಒಂದು ಕ್ಷಣದಲ್ಲಿ ನೀವು ಕಷ್ಟ ಅನುಭವಿಸ್ತೀರ? ನನ್ನ ಒಂದು ಅಧ್ಯಾತ್ಮ ಜೀವನದಲ್ಲಿ ಕಷ್ಟ ಅಂತ ಹೇಳೋದಾದ್ರೆ, ನನ್ನ ಯಾವುದನ್ನು ಕಷ್ಟ ಅಂತ ತಗೊಂಡಿಲ್ಲ. ಯಾಕೆಂದರೆ ನನಗೆ ಕಷ್ಟ ಸುಖಗಳನ್ನು ಎರಡನ್ನೂ ಕೂಡ ತಗೊಳ್ಳುವಂಥದ್ದು ನನ್ನ ತಾಯಿನೇ. ಆ ಅಮ್ಮನೇ ನನಗೆ ಆಗಿರುವಾಗ ನನ್ನ ಮಗುಗೆ ಏನು ನೋವಾಗುತ್ತೆ ಅಂತ ಒಬ್ಬ ತಾಯಿಗೆ ಒಂದು ಸಂತೆಯಲ್ಲಿ ಮಗುನ ಕರ್ಕೊಂಡು ಹೋಗ್ತಾ ಇರ್ತಾಳೆ ತಾಯಿ. ಆಕೆ ಏನು ಮಾಡ್ತಾಳೆ, ಎಲ್ಲಿ ಮಕ್ಕಳ ಜೊತೆ ಬೆರ್ತಾರೆ, ಜನಗಳ ಜೊತೆ ಬೆರ್ಬಿಟ್ರೆ, ಕೈ ಬಿಟ್ಟರೆ ಎಲ್ಲಿ ಹೋಗ್ಬಿಡ್ತಾಳೋ, ಆ ಜನಗಳ ಜೊತೆ ಎಲ್ಲಿ ಕಾಣೆ ಆಗ್ಬಿಡ್ತಾಳೋ ಅಂತೇಳಿ ಕೈಯಲ್ಲಿ ಹಿಡಿದು ಒಂದು ತಾಯಿ ಮಗುನ ಎಷ್ಟು ಜೋಪಾನ ಕರ್ಕೊಂಡು ಹೋಗ್ತಾಳೋ, ಅದೇ ರೀತಿ ನನ್ನ ಕಷ್ಟದಲ್ಲಿ ಸುಖದಲ್ಲಿ ಯಾವುದೇ ತೊಂದರೆಗಳು ಬರಲಿ, ಯಾವುದೇ ಅಡ್ಡಿ ಆತಂಕಗಳು ಬರಲಿ, ಏನೇ ಬಂದರೂ ಕೂಡ ಆ ತಾಯಿನೇ ನನ್ನನ್ನು ನನ್ನ ಮುಂದೆ ಹಿಂದೆ ಕೈ ಹಿಡಿದು ನಡೆಸ್ಕೊಂಡು ಹೋಗ್ತಾ ಇರೋದ್ರಿಂದ ಅದರ ಅರಿವು ನನಗೆ ಇಲ್ಲ. ಸರಿ, ಇವಾಗ ನೀವು ಹೇಳ್ತಿರೋ ಪ್ರಕಾರ ಏನಂತ ಹೇಳಿದ್ರೆ, ನನ್ನ ಜೀವನದಲ್ಲಿ ನೋವು ಇದೆ, ಕಷ್ಟ ನಷ್ಟಗಳೆಲ್ಲ ಬಂದೋಗಿದೆ, ಆದ್ರೆ ಆ ದೇವರು ಅನುಭವಗಳು ನಮ್ಗೆ ಆಗಿಲ್ಲ. ಆಗಕ್ಕೆ ನಾವು ಅಮ್ಮ ನನಗೆ ಬಿಟ್ಟೇ ಇಲ್ಲ. ತಾಯಿ ನಾನು ಆಗಕ್ಕೆ ಬಿಟ್ಟಿಲ್ಲ, ನನಗೆ ಆಗೋದಕ್ಕೆ ಬಿಟ್ಟಿಲ್ಲ. ಎಲ್ಲ ಒಂದು ಹಾದಿಯಲ್ಲೂ ದೇವರು ನಿಮ್ ಜೊತೆ ಕೈ ನಡೆಸ್ಕೊಂಡು ಹೋಗ್ತಿದ್ದಾರೆ. ತಾಯಿ ನಮ್ಮ ತಾಯಿ ಇದ್ದಾಳೆ ಅಂತಂದ್ರೆ ಆ ತಾಯಿ ಎಲ್ಲಿ ನೋವು ಬಿಡ್ತಾಳೆ, ಆ ನೋವು ಅವಳೇ ತಗೋತಾಳೆ, ಅವಳೇ ಅದ್ರ ಪರಿಹಾರನ ಅವಳೇ ಕೊಡ್ತಾಳೆ, ಅವಳೇ ನಡೆಸ್ತಾಳೆ. ಎಲ್ಲ ಅವಳೇ ಇರುವಲ್ಲ, ಹಿಂದೆ ಮುಂದೆ ಆಕೆನೇ ಇರ್ಬೇಕಾದ್ರೆ ನೋವೆಲ್ಲಿಂದ ಬರುತ್ತೆ, ನಲುವೆಲ್ಲಿಂದ ಬರುತ್ತೆ, ಎಲ್ಲ ಆಕೆನೇ ಇರ್ಬೇಕಾದ್ರೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಅದು ಯಾವುದು ನಾವು ಅದನ್ನ ಕಷ್ಟ, ಇದು ಕಷ್ಟ ಬಂದಿದೆ, ಇವಾಗ ಸುಖ ಬಂದಿದೆ, ಈಗ ನೆಮ್ಮದಿಯಾಗಿ ಅಂದ್ಕೊಂಡೇ ಇಲ್ಲ, ಎಲ್ಲ ಅಮ್ಮನೇ. ಅದೇ ತರ ಒಂದು ಸಿಮಿಲರ್ ಕ್ವಶನ್ ಏನಂತ ಹೇಳಿದ್ರೆ, ತಮ್ಮ ಜೀವನದಲ್ಲಿ ಯಾವತ್ತಾದ್ರೂ ಒಂದು ದಿನ ಅವಮಾನವನ್ನು ಎದುರಿಸುವಂತಹ ಪರಿಸ್ಥಿತಿ ಬಂದಿದ್ಯಾ? ನಿಮ್ಗೆ ಯಾಕೆ ಹೇಳಿದೆ, ಅದೇ ತಾಯಿಯಿಂದ ಮುಂದೆ ಇದ್ದಾಗ, ಹಿಂದೆ ಇದ್ದಾಗ ಯಾವುದೇ ಕಷ್ಟ ಬರಲಿ, ಸುಖ ಬರಲಿ, ಅವಮಾನಗಳು ಬರಲಿ, ಯಾವುದೇ ಮನುಷ್ಯನ ಜೀವನದಲ್ಲಿ ಏನು ಬರದೇ ಇರೋದೇ ಇಲ್ಲ. ಮಗು ಯಾವಾಗ ಗರ್ಭಗತವಾಗಿ ಭೂಮಿಗೆ ಜನಿಸುತ್ತೋ ಆ ತಕ್ಷಣದಿಂದಲೇ ಇವತ್ತಿನ ದಿನ ನಾವು ವೈಜ್ಞಾನಿಕ ಯುಗದಲ್ಲಿ ನಾವು ಯೋಚನೆ ಮಾಡ್ತೀವಿ, ಆ ಮಗು ಒಳೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಂದರೆ ಅದಕ್ಕೆ ಸಿರಿಂಜ್ ತೋರಿಸೋದು ಜಾಸ್ತಿ ಆಗಿದೆ ಇವತ್ತಿನ ಸಮಾಜದಲ್ಲಿ. ಅದು ಇರಬೇಕಾದಾಗ ಕಷ್ಟ ಅಂತನ್ನುವಂಥದ್ದು ಮಗು ಹುಟ್ಟಿದ ತಕ್ಷಣವೇ ಅದಿರುತ್ತೆ.
ಹೌದು. ಅದೇ ನಮ್ಗೆ ಆ ತಾಯಿ ಇರುವಾಗ ಆ ತಾಯಿನೇ ಎಲ್ಲ ನೋಡ್ಕೊಂಡಾಗ ಅದು ನಮ್ಗೆ ಕಷ್ಟ ಆಗಲಿ ಸುಖ ಆಗಲಿ ಅವಮಾನಗಳಾಗಲಿ ಅಪಮಾನಗಳು ಯಾವುದು ನಂದು ಅಲ್ವೇ ಅಲ್ಲ. ಎಲ್ಲ ಆಯಮ್ಮನಿಗೆ ಮಾಡಿದ್ದು ಆಯಮ್ಮನೇ ನೋಡ್ಕೋಬೇಕು ಅಷ್ಟೇ, ನಮ್ಗೇನು ಇಲ್ಲ. ಗುರುಗಳೇ, ತಮಗೆ ಕಷ್ಟ ಬಂದಾಗ, ನೋವಾದಾಗ ತಾವು ತಗೊಂಡ ನಿರ್ಧಾರಗಳು ತಮ್ಮ ಸ್ವಂತದ್ದೇನ ಅಥವಾ ದೇವರ ಅನುಗ್ರಹನೇ ಇರ್ಬೋದಾ ಅಂತ ಅನಿಸುತ್ತೆ? ನೀವು ಈಗ ಕೇಳಿದಂತಹ ಪ್ರಶ್ನೆ, ತಗೊಂಡಂತ ನಿರ್ಧಾರ ಭಗವಂತನ, ನಿಮ್ದ, ತಾಯಿದ ಅಂತ ನೀವು ಕೇಳೋದು ವಿಚಾರ. ಸ್ವಂತವಾಗಿ ತಗೋತಾ ಇದ್ರ ಇಲ್ಲ ದೇವರ ಅನುಗ್ರಹದ ಮೇಲೆ ತಗೋತಾ ಇದ್ರ ಅನ್ನೋ ಪ್ರಶ್ನೆ ಇದು. ಇದಕ್ಕೆ ನಾನು ಉತ್ತರ ಕೊಡುವಂಥದ್ದು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಎಲ್ಲ ತಾಯಿನೇ ಅಂತಂದಾಗ ಪ್ರಶ್ನೆನೂ ಆಕೆನೆ, ಉತ್ತರನೂ ಆಕೆನೆ. ಪ್ರಶ್ನೆ ಹಾಕೊಡೋವಳೆ, ಅದಕ್ಕೆ ಉತ್ತರ ಕೊಡುವಂಥ ತಾಯಿನೂ ಆಕೆನೆ. ಆಗಿರುವಾಗ ಎಲ್ಲನೂ ಆಕೆನೇ ಅಷ್ಟೇ. ಸರಿ ಗುರುಗಳೇ, ತಮ್ಮ ಈ ಹಾದಿ, ತಮ್ಮ ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ ಅಥವಾ ಏನೇ ಒಂದು ಕಾರ್ಯ ಕೈಗೊಳ್ಬೇಕು ಅಂತ ಅಂದ್ರೆ ಯಾರಿಂದಾದ್ರೂ ಅಡಚಣೆ ಆಗಿದ್ದುಂಟಾ? ಮನುಷ್ಯ ಒಂದು ಮಗು ತಾಯಿಗೆ ಜನಿಸಿದ ಒಂದು ಕ್ಷಣದಿಂದಲೇ ಅದಕ್ಕೆ ಕಷ್ಟ ಸುಖಗಳು ಸ್ಟಾರ್ಟ್ ಆಗುತ್ತೆ ಅಂತಂದಾಗ ಮನುಷ್ಯನಿಗೆ ಕಷ್ಟ ಬರದೇ ಇರಲ್ಲ, ಸುಖ ಬರದೇ ಇರಲ್ಲ. ಎಲ್ಲನೂ ಇದೆಲ್ಲ ಇರುವಂಥದ್ದೇ. ಸಮಾಜದಲ್ಲಾಗ್ಬೋದು, ಸಾರ್ವಜನಿಕ ಕ್ಷೇತ್ರದಲ್ಲಾಗ್ಬೋದು, ಎಲ್ಲ ರೀತಿಯಲ್ಲೂ ಇದ್ದಂಥದ್ದೇ. ನಾವು ಕೆಲವು ವಿಚಾರ ಯೋಚನೆ ಮಾಡಿದಾಗ ರಾಮ ಇಲ್ಲಿ ಹುಟ್ಟಿ ಕಷ್ಟಗಳನ್ನು ಅನುಭವಿಸಿದಂಥ ಕಥೆಯನ್ನು ನಾವು ಓದ್ತೀವಿ. ಕೃಷ್ಣ ಇಲ್ಲಿ ಹುಟ್ಟಿ ಕಷ್ಟಗಳನ್ನು ಅನುಭವಿಸಿದಂಥದ್ದನ್ನು ನಾವು ಓದಿದ್ದೀವಿ, ತಿಳ್ಕೊಂಡಿದ್ದೀವಿ ಆ ವಿಚಾರವಾಗಿ. ಇದೇ ರೀತಿಯಾಗಿ ಹಲವಾರು ಇದಾವೆ. ಆಮೇಲೆ ಭೂಮಿ ಮೇಲೆ ಮನುಷ್ಯ ಹುಟ್ಟದ ಅಂದ ತಕ್ಷಣವೇ ಆತನಿಗೆ ಕಷ್ಟ ಸುಖಗಳು ಎಲ್ಲವೂ ಬಂದಿದ್ದೆ. ಆದರೆ ಕೊನೆಯ ಹಂತದಲ್ಲಿ ಏನಿದೆ, ನಾವು ಯಾವುದೇ ಒಂದು ಓದಿದಾಗ ತಿಳ್ಕೊಂಡಾಗ ಏನಿದೆ, ಅದಕ್ಕೆ ಪರಿಹಾರ ಭಗವಂತನೇ ಇರ್ತಾನೆ. ಅದೇ ರೀತಿಯಾಗಿ ನಮ್ಗೆ ಎಲ್ಲ ರೀತಿಯಲ್ಲೂ ಕೂಡ ನನ್ನ ತಾಯಿನೇ ನನ್ನನ್ನು ಕಾಪಾಡಿರೋದು ಕೂಡ, ಕಾಪಾಡ್ತಾ ಇರೋದು ಕೂಡ. ಹಾಗಾಗಿ ಎಲ್ಲ ಅಮ್ಮನೇ. ಬನ್ನಿ ವೀಕ್ಷಕರೇ, ಶ್ರೀ ಕ್ಷೇತ್ರ ನವಗ್ರಹ ಲಕ್ಷ್ಮೀಶ್ವರಿ ದೇವಾಲಯದ ಬಗ್ಗೆ ಭಕ್ತಾದಿಗಳು ಏನ್ ಹೇಳಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ನವಗ್ರಹ ಲಕ್ಷ್ಮೀಶ್ವರಿ ದರ್ಶನ ಪಡೆವ ಬನ್ನಿರಿ, ಬೇಡುವವರ ನೀಡುವ ತಾಯಿಯ ನೋಡ ಬನ್ನಿರಿ. ನವಗ್ರಹ ಲಕ್ಷ್ಮೀಶ್ವರಿ ದರ್ಶನ ಪಡೆವ ಬನ್ನಿರಿ, ಬೇಡುವವರ ನೀಡುವ ತಾಯಿಯ ನೋಡ ಬನ್ನಿರಿ. ಮಹಾಭಕ್ತರ ಕಾಯ ಜನನೀಶ್ವರಿ ಹನುಮಂತಪುರದಲ್ಲಿ ನೆಲೆದ ಸತ್ಯ ದೇವಿನಿ. ಮಹಾಭಕ್ತರ ಕಾಯ ಜನನೀಶ್ವರಿ ಹನುಮಂತಪುರದಲ್ಲಿ ನೆಲೆದ ಸತ್ಯ ದೇವಿನಿ. ನವಗ್ರಹ ಲಕ್ಷ್ಮೀಶ್ವರಿ ದರ್ಶನ ಪಡೆವ ಬನ್ನಿರಿ, ಬೇಡುವವರ ನೀಡುವ ತಾಯಿಯ ನೋಡ ಬನ್ನಿರಿ. ನವಗ್ರಹ ಲಕ್ಷ್ಮೀಶ್ವರಿ ಸರ್ಪರೂಪಿಣಿ ನಮ, ನಿತ್ಯ ತಾಯಿ ಅನ್ನಪೂರ್ಣೆ, ಇಷ್ಟ ಸಿರಿಯ ನೀಡವ. ನವಗ್ರಹ ಲಕ್ಷ್ಮೀಶ್ವರಿ ಸರ್ಪರೂಪಿಣಿ ನಮ, ನಿತ್ಯ ತಾಯಿ ಅನ್ನಪೂರ್ಣೆ, ಇಷ್ಟ ಸಿರಿಯ ನೀಡಮ. ಸ್ವಾಮಿ ನಾಗೇಂದ್ರರು ನಿತ್ಯ ಪೂಜೆ ಮಾಡುವ ದೇವತೆ, ಭಕ್ತರ ಕೋರಿಕೆಗೆ ಜಪದಲ್ಲಿ ದನಿಯಾದ ಪೂಜಿತೆ. ನವಗ್ರಹ ಲಕ್ಷ್ಮೀಶ್ವರಿ ದರ್ಶನ ಪಡೆವ ಬನ್ನಿರಿ,
ಗೃಹಲಕ್ಷ್ಮೀಶ್ವರಿ ದರ್ಶನ ಪಡೆವ ಬನ್ನಿರಿ, ಬೇಡುವವರ ನೀಡುವ ತಾಯಿಯ ನೋಡ ಬನ್ನಿರಿ. ಮಹಾಭಕ್ತರ ಕಾಯು ಜನನಿ ಈಶ್ವರಿ ಹನುಮಂತಪುರದಲ್ಲಿ ನೆಲೆದ ಸತ್ಯ ದೇವಿನಿ. ಮಹಾಭಕ್ತರ ಕಾಯು ಜನನಿ ಈಶ್ವರಿ ಹನುಮಂತಪುರದಲ್ಲಿ ನೆಲೆದ ಸತ್ಯ ದೇವಿನಿ. ನವಗ್ರಹ ಲಕ್ಷ್ಮೀಶ್ವರಿ ದರ್ಶನ ಪಡೆವ ಬನ್ನಿರಿ, ಬೇಡುವವರ ನೀಡುವ ತಾಯಿಯ ನೋಡ ಬನ್ನಿರಿ. ಶ್ರೀಗಳಲ್ಲಿ ಸಾಷ್ಟಾಂಗ ವಂದನೆಗಳನ್ನು ಅರ್ಪಿಸುತ್ತಾ, ಈ ಸ್ಥಳ ಪಾವನ ಮತ್ತು ಪವಿತ್ರವಾದಂಥ ಸ್ಥಳ. ಆ ಸ್ಥಳದ ಮಹಿಮೆಯಿಂದ ಸ್ವಾಮೀಜಿಯವರು ಇಲ್ಲಿ ಉದ್ಭವಿಸಿ ಇಲ್ಲಿನ ಕಾರ್ಯಕಲಾಪಗಳನ್ನು ಸುಸೂತ್ರವಾಗಿ ನಡೆಸ್ಕೊಂಬಂದಿರತಕ್ಕಂಥ ವಿಚಾರಗಳು ಈಗ ಪ್ರತಿಯೊಬ್ಬರಿಗೂ ಮನದಟ್ಟಾಗಿ ಇಲ್ಲಿನ ಅದ್ಭುತವಾದಂಥ ಶಕ್ತಿಯನ್ನು ಪ್ರದರ್ಶನವಾಗಿ ಜನಗಳು ಸಹ ಅನೇಕರು ಇಲ್ಲಿ ಬಂದು ತಮ್ಮ ಕೋರಿಕೆಗಳನ್ನು ನೆರವೇರಿಸ್ಕೊಳ್ತಾ ಹೋಗ್ತಾ ಇದ್ದಾರೆ. ಜಿಲ್ಲಾ ಹೋಮ್ ಗಾರ್ಡ್ ಕಮಾಂಡರ್ ಆಗಿ ಮಾಜಿ ನಾನು ಈ ನವಗ್ರಹ ಲಕ್ಷ್ಮೀ ಪೀಠಕ್ಕೆ ಬರಬೇಕಾದ್ರೆ ನನ್ನ ಸ್ನೇಹಿತರಂತ ಯೋಗೀಶ್ ಅವರು ಇಂಟ್ರಡ್ಯೂಸ್ ಮಾಡಿದ್ರು. ನಾನು ಆ ಯೋಗೀಶ್ ಅವ್ರ ಮುಖಾಂತರ ಸ್ವಾಮೀಜಿಗಳನ್ನ ನಾನು ಮೊದಲಿಂದ ಸುಮಾರು 20 ವರ್ಷದಿಂದ ನೋಡಿದ್ದೆ. ಬಟ್ ಹತ್ತಿರವಾಗಿದ್ದು ಯೋಗೀಶ್ ಅವ್ರ ಕಡೆಯಿಂದ. ಯೋಗೀಶ್ ಅವರು ಬಂದು ನಾನು ಇಲ್ಲಿ ಪೂಜೆ ಮಾಡಿಸಿ ನನಗಿರ್ತಕ್ಕಂಥ ಸ್ವಲ್ಪ ಆರೋಗ್ಯದ ನಿವಾರಣೆ ಇತ್ತು, ಆಗಬೇಕಾಗಿತ್ತು. ಅದನ್ನು ಬಂದು ಇಲ್ಲಿ ಕೇಳ್ಕೊಂಡಿದ್ದಕ್ಕೆ ಸ್ವಾಮಿಗಳು ಅದನ್ನು ನೆರವೇರಿಸಿಕೊಟ್ಟಿದ್ದಾರೆ. ಆದ್ದರಿಂದ ನಾನು ಈ ಮಠಕ್ಕೆ ಭಕ್ತನಾಗಿ ಸುಮಾರು ವರ್ಷಗಳಿಂದ ಬರ್ತಾಯಿದ್ದೆ. ಈ ತಡದಲ್ಲಿ ಬಂದಿರತಕ್ಕಂಥ ಭಕ್ತರು ಇಲ್ಲಿ ಆಗಿರ್ತಕ್ಕಂಥ ಕಾರ್ಯಕ್ರಮಗಳು ಮತ್ತು ಅಲ್ಲಿ ಆಗಿರ್ತಕ್ಕಂಥ ಅವ್ರಿಗಾಗಿರ್ತಕ್ಕಂಥ ನೋವುಗಳು ನಿವಾರಣೆಗಳು ಆಗಿರೋದ್ರಿಂದ ಈ ಶಕ್ತಿಪೀಠ ಭಾಳಷ್ಟು ವಿಸ್ತಾರವಾಗಿ ಬೆಳೆದುಕೊಂಡಿದೆ. 20 ವರ್ಷದಿಂದ ಬರ್ತಾ ಇದ್ದೀವಿ. ತುಂಬ ಇಲ್ಲಿ ಬಂದ ಭಕ್ತರಿಗೆ ಎಲ್ರಿಗೂ ಒಳ್ಳೆಯದಾಗಿದೆ. ಚೆನ್ನಾಗಿ ಅವರು ಹೆಂಗೆ ನಡ್ಕೊಂತಾರೋ ಹಂಗೆ ಅನುಕೂಲ ಆಗುತ್ತೆ. ದೇವ್ರ ಮೇಲೆ ಭಕ್ತಿ ಇರಬೇಕು, ತಾಯಿ ಮೇಲೆ ಭಕ್ತಿ ಕೃಪೆ ಎರಡೂ ಇದ್ದರೆ ನಮಗೆ ತಾಯಿ ಸದಾ ಕಾಯ್ತಾ ಇರ್ತಾಳೆ. 4 ವರ್ಷದಿಂದ ಬರ್ತಾ ಇದ್ದೀವಿ. ನಾವು ಬಂದಾಗ ತುಂಬ ಚಿಕ್ಕದಾಗಿತ್ತು ದೇವಸ್ಥಾನ. ಇವತ್ತು ಅಷ್ಟು ಸತ್ಯದಿಂದ ಬೆಳೀತಾ ಇದೆ. ಬಂದಿರೋ ಭಕ್ತರುಗಳು ಸಹ ಅಷ್ಟು ಭಕ್ತಿಯಿಂದ ಬರ್ತಾವ್ರೆ. ಅವ್ರಿಗೂ ಕಷ್ಟ ಎಲ್ಲ ಪರಿಹಾರ ಆಗ್ತಾಯಿದೆ. ನಮಗೂ ಕಷ್ಟ ಎಲ್ಲ ಪರಿಹಾರ ಆಗಿ ನಮಗೂ ಒಳ್ಳೆಯದಾಗಿದೆ, ಎಲ್ಲರಿಗೂ ಒಳ್ಳೆಯದಾಗಿ. ಆದರೆ ನಮ್ಮ ಸ್ವಾಮಿಗಳು ಅಷ್ಟು ಎಲ್ಲ ಬಂದವ್ರಿಗೆಲ್ಲ ಅಷ್ಟು ಶ್ರದ್ಧೆಯಿಂದ ಮಾಡ್ತಾರೆ. ಪ್ರತಿದಿನ ಅನ್ನದಾಸೋಹ ನಡೀತಿದೆ. ಬಂದವರಿಗೆಲ್ಲ ಕಷ್ಟ ಸುಖದಲ್ಲಿ ಭಾಗಿಯಾಗ್ತಾರೆ. ನಾವು ಬೆಂಗಳೂರಿಂದ ಬಂದಿದ್ದೀವಿ. ಒಂದು 18-20 ವರ್ಷದವರೆಗೂ ನಾವು ಅಲ್ಲಿ ರಾಜ್ಯೋತ್ಸವ ಇದು ದೀಪೋತ್ಸವ ಮತ್ತು ಕಲ್ಯಾಣೋತ್ಸವ ನಡೆಸ್ಕೊಂಡು ಬರ್ತಾಯಿದ್ದೀವಿ. ಒಂದು 200-300 ಜನ ನಾವು ವರ್ಷಗಳು ಬಂದು ತಾಯಿ ಆಶೀರ್ವಾದದಿಂದ ಎಲ್ಲರಿಗೂ ಒಳ್ಳೆಯದಾಗ್ತದೆ. ಮುಂದೆ ಇದೇ ರೀತಿ ನಾವು ಮುಂದುವರ್ಸ್ಕೊಂಡು ನಾವು ಶ್ರಮಪಟ್ಟು ದೇವರಿಗೆ ನಾವು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾವು ಆಶಿಸ್ತೀವಿ. ನಮಸ್ತೆ, ನಾನು ಅಶ್ವಿನಿ ಪ್ರಕಾಶ್ ಅಂತ. ನಾವು ಈ ಒಂದು ಸನ್ನಿಧಿಗೆ ಸುಮಾರು ಒಂದು 15-16 ವರ್ಷದಿಂದಲೂ ಬರ್ತಾಯಿದ್ದೀವಿ. ಹೀಗೆ ಯಾವುದೋ ಒಂದು ಚಾನಲಲ್ಲಿ ಒಂದು ಸ್ಥಳ ಇರೋದು ಗೊತ್ತಾಯಿತು. ಸೊ ಅದನ್ನು ನೋಡಿ ನಮ್ಮ ತಂದೆಯವರು ಮೊದಲಿಗೆ ಬಂದಿತ್ತು. ತದನಂತರ ನಾವೆಲ್ಲ ಫ್ಯಾಮಿಲಿಗೆ ಬಂದಿದ್ದೀವಿ. ನನಗೂ ಬಂದಮೇಲೆ ಸಾಕಷ್ಟು ಒಳ್ಳೆಯದಾಗಿದೆ. ಈ ಜಾಗಕ್ಕೆ ಬಂದಮೇಲೆ ಅಂದ್ಕೊಂಡಂಗೆ ಆಗುತ್ತೆ. ಅದು ಎರಡನೇ ಮಾತೇ ಇಲ್ಲ. ನಾನು ಈ ವರ್ಷ ಅಂದ್ಕೊಂಡು ಹೋದರೆ ನೆಕ್ಸ್ಟ್ ವರ್ಷ ಅದು ನನಗೆ ನೆರವೇರಿದೆ. ಆ ಥರ ಸುಮಾರು ಇದಿದ್ದಾವೆ ನನಗೆ ನಿದರ್ಶನಗಳು. ಈ ಸನ್ನಿಧಿಗೆ ನಾವು ತುಂಬಾ ಭಕ್ತಿಯಿಂದ ಬರ್ತೀವಿ. ಅದ್ರ ಜೊತೆಗೆ ಆ ತಾಯಿ ನಮ್ಮನ್ನು ಹಂಗೆ ಕಾಪಾಡಿದ್ದಾಳೆ. ಗುರುಗಳೇ ಆಗಲಿ ಅವರು ಅಷ್ಟೇ ನಮ್ಮನ್ನು ಪ್ರೀತಿ ವಿಶ್ವಾಸದಿಂದ ನೋಡ್ಕೊಳ್ತಾರೆ. ಬಂದವ್ರಿಗೆ ಇಲ್ಲಿ ಯಾವುದೇ ರೀತಿ ಒಂದು ಮುಂದೆ ಕೊರತೆ ಬರ್ದಿರೋ ಥರ ನೋಡ್ಕೊಳ್ತಾರೆ. ಹಾಗೇನೇ ಇಲ್ಲಿ ಯಾರೇನು ಮನಸ್ಸಲ್ಲಿ ಇಟ್ಕೊಂಡು ಬರ್ತಾರೋ ಅದು ಅಬ್ಸಲ್ಯೂಟ್ಲಿ ಆಗೇ ಆಗುತ್ತೆ. ಅದು ನಮ್ಮ ತಂದೆಯವರು ಇಲ್ಲಿಗೆ ನಮ್ಮನ್ನು ಕರ್ಕೊಂಡು ಬಂದಿದ್ದರಿಂದ ನಮಗೂ ಒಳ್ಳೆಯದಾಯಿತು, ನಮ್ಮ ಮನೆತನಕ್ಕೂ ಒಳ್ಳೆಯದಾಯಿತು. ನಾವು ನಮ್ಮ ಆರಾಧ್ಯ ದೈವ ಅಂತಲೇ ಈ ತಾಯಿನ ನಂಬಿದ್ದೀವಿ ಇವತ್ತವರೆಗೂ. ಬೆಂಗಳೂರಲ್ಲಿರೋದು ನಾವು ಒಂದು 14 ವರ್ಷದಿಂದ ಬಂದಿದ್ವಿ ಇಲ್ಲಿ. ನಾವು ಓದ್ಬೇಕಾದ್ರೆ ಎಂಟೆಕ್ ಓದ್ಬೇಕಾದ್ರೆ ಇಲ್ಲಿ ಬಂದಿದ್ದೀವಿ. ನಾವು ಓದ್ಬೇಕಾದ್ರೆ ಬಂದಿದ್ದೀವಿ. ಅದಾದಮೇಲೆ ತಿರ್ಗಿ ಹಂಗೆ ಮದುವೆ ಎಲ್ಲ ಆಗಿ ಮಕ್ಳಿಗೆ ತುಂಬ ಪ್ರಾಬ್ಲಮ್ ಆಗಿದ್ದಾಗ ಅವಳಿ ಜೋಳಿ ಪ್ರೀಮೆಚೂರ್ ಇದ್ದಿದ್ದು ನಮ್ಮ ಮಕ್ಕಳು 48 ದಿವಸ ಹಾಸ್ಪಿಟ್ಲಲ್ಲೇ ಇದ್ದರು. ಅವಾಗ ಇಲ್ಲಿ 48 ದಿವಸ ಫ್ರೀಯಾಗಿ ಪೂಜೆ ಮಾಡೋದು, ರೂಪಾಯಿ ದುಡ್ಡು ತೊಗೊಂಡಿದ್ದು. ಅದಾದಮೇಲೆ ತಿರ್ಗಾ ನಮ್ಮ ಮಕ್ಕಳನ್ನೆಲ್ಲ ತೋರಿಸಿ ಮಾಡಿ ಈಗೂ ಬಂದಿದ್ವಿ. ಅವಾಗೂ ಮಾತಾಡಿದ್ವಿ. ಬಟ್ ಇಲ್ಲಿ
ತುಂಬ ಸತ್ಯ ಇದೆ. ಯಾಕೆಂದರೆ ನಾನು ಓದೋ ಟೈಮಿಂದ ನೋಡಿರೋದು. ನಮಗಿಲ್ಲಿ ನಾವು ಬಂದಿದ್ದು ನಮ್ಮ ಫ್ರೆಂಡ್ಸ್ ಸುಮ್ಮನೆ ಕರ್ಕೊಂಬಂದರು, ಗೊರವನಹಳ್ಳಿ ಹತ್ರ ಬಂದಿದ್ದಷ್ಟೇ. ಅದಾದಮೇಲೆ ನಮಗೆ ಪ್ರತಿ ವರ್ಷ ಏನೇ ಬೇಡ್ಕೊಂಡ್ರು ನಮ್ಗೆ ತುಂಬ ಅನುಕೂಲ ಆಗ್ತಾ ಬಂತು. ಈಗ ನಮ್ಮ ಮಕ್ಕಳು ಆರೋಗ್ಯವಾಗಿದ್ದಾರೆ, ಅವಳಿಗೆ ಮಕ್ಕಳು, ಅದಾದಮೇಲೆ ಈಗ ಒಳ್ಳೆ ಕಡೆ ಕೆಲಸ ಆಗುತ್ತೆ. ಹಾಗಾಗಿ ನಾವೂ ಸೇವೆ ಮಾಡ್ಬೋದು. ಪ್ರತಿ ವರ್ಷ ಅನ್ನದಾಸೋಹ ನಮಗೆ ಇರುತ್ತೆ. ಗುರುಗಳೇ, ನೀವು ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ಕಾಲಿಟ್ಟ ಮೇಲೆ ನಿಮಗೆ ನಿಮ್ಮ ತಂದೆ ತಾಯಿ ಜೊತೆಗೆ ಅಥವಾ ನಿಮ್ಮ ಸಂಬಂಧಿಕರೊಡನೆ ನಿಮ್ಮ ಬಾಂಧವ್ಯ ಹೇಗಿದೆ? ಮಾತೃ ದೇವೋಭವ, ಪಿತೃ ದೇವೋಭವ, ಆರಾಧ್ಯ ದೇವೋಭವ ಅಂತ ಏನು ಹೇಳ್ತಾರೆ. ಹಾಗಾಗಿ ನಮ್ಮ ತಂದೆ ಆಗ್ಬೋದು, ತಾಯಿ ಆಗ್ಬೋದು, ನಮ್ಮ ಆರಾಧ್ಯ ದೇವಿಯಲ್ಲಿ ಯಾವ ರೀತಿ ನಮ್ಮ ಹೋರಾಟ ಇದೆಯೋ ಅದೇ ರೀತಿಯಾಗಿ ನಮ್ಮ ಕುಟುಂಬ ಏನಿದೆ, ನಮ್ಮ ಬರೀ ಕುಟುಂಬ ಒಂದೇ ಕುಟುಂಬ ಅಲ್ಲ, ನಮ್ಮ ಭಕ್ತ ಬಳಗದ ಕುಟುಂಬ ಆಗ್ಬೋದು, ಸಾರ್ವಜನಿಕ ಕ್ಷೇತ್ರದ ಕುಟುಂಬ ಆಗ್ಬೋದು, ಧಾರ್ಮಿಕ ಕ್ಷೇತ್ರದಲ್ಲಿ ಸೇವೆ ಮಾಡುವಂಥ ಸೇವಾ ಕುಟುಂಬ ಆಗ್ಬೋದು, ಅದು ಮಕ್ಕಳಿಗೆ ನಾವು ಮಾಡಿದಂತಹ ಸೇವೆಗಳು ಅಂತ ಆಗ್ಬೋದು, ಹಾಗೂ ನಾವು ಮಾಡಿದಂತಹ ಧಾರ್ಮಿಕ ಕಾರ್ಯಗಳಾಗ್ಬೋದು, ಅದೆಲ್ಲವೂ ಕೂಡ ನಾವು ಕುಟುಂಬ ಅಂತ ಭಾವಿಸ್ತೀವಿ ಹೊರತು ನಾವು ಒಂದೇ ಹೇಳೋಕ್ಕೆ ಇಷ್ಟಪಡ್ತೇನೆ, ಬರೀ ನಮ್ಮ ಕುಟುಂಬ ಮಾತ್ರ ಕುಟುಂಬ ಅಲ್ಲ. ನಾವೇನು ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿ ನಮ್ಮಿಂದ ಅನುಕೂಲ ಪಡೆದಂಥವ್ರಾಗ್ಬೋದು, ಅವರಿಂದ ನಾವು ಅನುಕೂಲ ಪಡೆದಂಥವ್ರಾಗಿರ್ಬೋದು, ಅದೆಲ್ಲವೂ ಒಂದು ದೊಡ್ಡ ಕುಟುಂಬನೇ ಇವತ್ತಿನ ಸಮಾಜದಲ್ಲಿ. ಹಾಗಾಗಿ ಅದು ಅಪಾರವಾದಂಥ ಭಕ್ತ ಸಮೂಹ, ಅಪಾರವಾದಂತಹ ಕುಟುಂಬ, ಅಪಾರವಾದಂತಹ ಶ್ರೇಷ್ಠ ಶ್ರೀಗಳಾಗ್ಬೋದು, ಎಲ್ಲ ರೀತಿಯಲ್ಲಿ ಎಲ್ಲ ಕ್ಷೇತ್ರದಲ್ಲೂ ಕೂಡ ಒಳ್ಳೆಯ ಕ್ಷೇತ್ರ ಏನಿದೆ ಅದರ ಎಲ್ಲ ಕ್ಷೇತ್ರದಲ್ಲೂ ಕೂಡ ನನಗೆ ತುಂಬ ಕುಟುಂಬ ಇದೆ. ಆ ಎಲ್ಲ ಕುಟುಂಬದವರೆಗೂ ನನಗೆ ಈ ಸ್ಥಾನವನ್ನು ಕೊಟ್ಟಂತಹ ಎಲ್ಲ ನನ್ನ ಕುಟುಂಬಗಳಿಗೂ ಕೂಡ ನಾನು ತುಂಬ ಆಭಾರಿಯಾಗಿರ್ತೇನೆ. ಆ ವಿಚಾರವನ್ನು ನಾನು ಹೇಳಕ್ಕೆ ಬಯಸ್ತೇನೆ. ನಿಮ್ಮ ತಂದೆ ತಾಯಿಯರೊಡನೆ ಮತ್ತು ನಿಮ್ಮ ಸಂಬಂಧಿಕರೊಡನೆ ಬಾಂಧವ್ಯ ಬಹಳ ಚೆನ್ನಾಗಿದೆ ಅಂತ ನೀವು ಮಾತು ಹೇಳ್ತಾ ಇದ್ದೀರಾ. ಗುರುಗಳೇ, ತಮಗೂ ಹಾಗೂ ದೈವಕ್ಕೂ ಸಂಪರ್ಕ ಹೇಗಾಯಿತು ಅಥವಾ ಸಂಭಾಷಣೆ ಅಥವಾ ಹೇಗೆ ಹೇಳ್ತೀರಾ ನೀವು ಅದನ್ನ? ಹೇಗೆ ಸಂಪರ್ಕ ಆಯಿತು ನಿಮಗೂ ಹಾಗೂ ದೈವಕ್ಕೂ? ನಾನು ತಮಗಾಗಲೇ ನಿಮ್ಗೆ ಹೇಳಿದೆ, ಏನು ಒಂದು ಗ್ಲಾಸಲ್ಲಿ ಹಾಲಿಟ್ಟು ಒಂದು ಗ್ಲಾಸಲ್ಲಿ ಸುಣ್ಣದ ನೀರಿಟ್ಟರೆ ಆ ಎರಡೂ ಕೂಡ ಹಾಲು ಥರನೇ ಕಾಣಿಸ್ತಾ ಇರುತ್ತೆ. ಅದನ್ನು ಕುಡಿದಾಗ ನೋಡಿದಾಗ ಮಾತ್ರ ನಮಗೆ ಇದು ಹಾಲು, ಇದು ಸುಣ್ಣದ ನೀರು ಅಂತ ಗೊತ್ತಾಗುತ್ತೆ ಅಂತ ಹೇಳಿದೆ. ಅದೇ ರೀತಿಯಾಗಿ ನಾನು ಚಿಕ್ಕದಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ಗರುಡ ಹಾರ್ತಾ ಇರುತ್ತೆ, ಹಾರಬೇಕಾದ್ರೆ ಅದ್ರ ಬೇಟೆ ಸಿಗುತ್ತೆ. ಆ ಬೇಟೆ ಏನು? ಸರ್ಪ. ಆ ಸರ್ಪವನ್ನು ಅದು ಕಾಲಲ್ಲಿ ಕಚ್ಕೊಂಡು ಹಾರ್ತಾ ಇರುತ್ತೆ. ಮೇಲೆ ಹಾರ್ತಾ ಇರ್ಬೇಕಾದ್ರೆ ಒಬ್ಬ ಮಹಾರಾಜ ಏನು ಮಾಡ್ತಾನೆ, ತನ್ನ ಪ್ರಜೆಗಳಿಗೆಲ್ಲ ಊಟ ಹಾಕ್ಬೇಕು ಅಂತ ಹೇಳಿ ಒಂದು ಪಾಕ ಈಚೆ ಬೈಲಲ್ಲಿ ಅಡುಗೆಯನ್ನು ರೆಡಿ ಮಾಡ್ತಾ ಇರ್ತಾರೆ. ಹೋಗ್ಬೇಕಾದ್ರೆ ಆ ಗರುಡ ಆ ಸರ್ಪವನ್ನು ಹಿಡಿದು ಓದ್ತಾ ಇರಬೇಕಾದ್ರೆ ಅದ್ರ ಬಾಯಿಂದ ವಿಷ ಏನು ಮಾಡುತ್ತೆ, ಓದ್ತಾ ಇರುವಂತಹ ಪಾತ್ರೆಯ ಮೇಲೆ ಅಡುಗೆ ಮಾಡ್ತಾ ಇದ್ದ ರಾಜ, ಆ ಪಾತ್ರೆಯ ಮೇಲೆ ಆ ವಿಷ ಪಾತ್ರೆಗೆ ಒಂದು ಆಹಾರಕ್ಕೆ ಬೀಳುತ್ತೆ. ಆ ರಾಜ ಏನು ಮಾಡ್ತಾನೆ, ನನ್ನ ಪ್ರಜೆಗಳು ಚೆನ್ನಾಗಿರಲಿ ಅಂತಂದೇಳಿ ಆತ ಏನು ಮಾಡ್ತಾನೆ, ಆ ಆಹಾರವನ್ನೆಲ್ಲ ರೆಡಿ ಮಾಡಿ ಎಲ್ಲರಿಗೂ ಉಣಬಡಿಸ್ತಾನೆ. ಆಗ ಎಲ್ಲ ಪ್ರಜೆಗಳು, ಇಲ್ಲಿದ್ದಂಥ ಪ್ರಜೆಗಳು ಊಟ ಮಾಡ್ತಾರೆ, ಪ್ರಸಾದ ಸೇವನೆ ಮಾಡಿ ಪ್ರಜೆಗಳು ಸತ್ತು. ಆಗ ಪ್ರಜೆಗಳೆಲ್ಲ ಸತ್ತೋದ್ರಲ್ಲ, ಪ್ರಜೆಗಳು ಸತ್ತ ಮೇಲೆ ಯಮ ಬರಬೇಕಲ್ಲ, ಇವನ್ನೆಲ್ಲ ಕರ್ಕೊಂಡು ಹೋಗ್ಬೇಕು. ಯಮ ಬರ್ತಾನೆ. ಯಮ ಬಂದು ಅಯ್ಯೋ ಇಷ್ಟೊಂದು ಜನ ಸತ್ತೋಗ್ಬಿಟ್ಟಿದ್ದಾರೆ, ಇಷ್ಟೊಂದು ಜನ ನಾನು ಕರ್ಕೊಂಡು ಹೋಗ್ಬೇಕಲ್ಲಪ್ಪ ಅಂತೇಳಿ ಎಲ್ಲರೂ ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡು ಹೋದಾಗ ಚಿತ್ರಗುಪ್ತ ಅಂತಿರ್ತಾನೆ, ಲೆಕ್ಕ ಬರೀಬೇಕಲ್ಲ ಅವನ ಕೆಲಸನೇ ಅದಲ್ಲ. ಅವನು ಲೆಕ್ಕ ಬರೀತಾನೆ. ಲೆಕ್ಕ ಬರೀಬೇಕಾದ್ರೆ ಹೇಳ್ತಾನೆ, ಯಮರಾಜ
ಯಾರ ಲೆಕ್ಕಕ್ಕೆ ಬರೀಲಿ ನಾನಿದನ್ನು ಅಂತ. ಯಮ ಕೇಳ್ತಾನೆ, ನೋಡ್ತಾನೆ, ಯಾರ ಲೆಕ್ಕಕ್ಕೆ ಬರ್ಸ್ಬೇಕು ನಾನಿದನ್ನ ಅಂತ. ಇವನಿಗೆ ಗೊತ್ತಿಲ್ಲ ಯಾರ ಲೆಕ್ಕಕ್ಕೆ ಬರೀಬೇಕು ಅಂತೇಳಿ. ಏನು ಅವ್ರ ಪ್ರಶ್ನೆ ಏನು, ಆಹಾರ ಬೇಕು ಅಂತೇಳಿ ಸರ್ಪವನ್ನ ಗರುಡ ಎತ್ಕೊಂಡು ಹೋಗ್ತಾ ಇತ್ತು. ಗರುಡನಿಗೆ ಬರೀಲ್ಲ, ಅದು ಜೀವ ಉಳಿಸ್ಕೊಳ್ಳೋದಕ್ಕೆ ಅಂತ ಒದ್ದಾಡ್ತಾ ಇತ್ತು. ಯಾವುದು? ಸರ್ಪ. ಈ ಕರ್ಮವನ್ನ, ಈ ಪಾಪನ ಆ ಸರ್ಪಕ್ಕೆ ಬರೀಲ್ಲ. ಇಲ್ಲ, ಆ ರಾಜ ಅಡುಗೆ ಮಾಡಿಸ್ತಾ ಇದ್ದ, ಎಲ್ಲಾರ್ಗೂ ಪ್ರಜೆಗಳೆಲ್ಲ ಸಂತೋಷವಾಗಿರ್ಲಿ, ಅವ್ರಿಗೆಲ್ಲ ಒಂದು ಭೋಜನ ಮಾಡಿಸೋಣ ಅಂತೇಳಿ ಮಾಡ್ತಾ ಇದ್ದ, ಅವನಿಗೆ ಬರೀಲ್ಲ. ಯಾರಿಗೆ ಬರೀಲಿ ಅಂತ ಯೋಚನೆ ಮಾಡಿ ಇವ್ರಿಗೆ ಯಾರಿಗೆ ಯಮರಾಜನಿಗೆ ತಲೆ ಕೆಟ್ಟಬಿಡ್ತಾನೆ. ಏನು ಮಾಡೋಣ ಅಂತ ಹೇಳ್ಬಿಟ್ಟು ಸೀದಾ ಶಿವನ ಹತ್ರ ಹೋಗ್ಬಿಟ್ಟ. ಶಿವನ ಕೇಳಬೇಡ ಒಂದ್ಸರಿ ಅಂತೇಳಿ ಶಿವನ ಹತ್ರ ಹೋದಾಗ, ಶಿವ ನೋಡಪ್ಪ, ನಾನು ಏನು ಮಾಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ, ಏನು ಮಾಡಲಿ, ನಾನು ಈ ಪಾಪನ ಯಾರಿಗೆ ಬರಲಿ ಅಂತ ಕೇಳ್ತಾನೆ. ಆ ಕೇಳಿದಾಗ ಶಿವ ಹೇಳ್ತಾನೆ, ನೋಡಲ್ಲಿ ಅಂತ. ಏನದು ಅಂತಾನೆ. ನೋಡಲ್ಲಿ ಒಂದು ಅಜ್ಜಿ ಕುಂತಿದೆ, ಅದು ಏನು ಹೇಳ್ತಾ ಇದೆ ಕೇಳು ಅಂತ. ಆಗ ಆ ಅಜ್ಜಿ ಅಲ್ಲಿ ಕುಂತ್ಕೊಂಡಿರುತ್ತೆ. ಅಲ್ಲೆಲ್ಲ ಜನ ಬರ್ತಾ ಇರ್ತಾರೆ, ಜನಗಳು ದಾರಿ ಬರ್ತಾ ಇರ್ತಾರೆ. ಇಲ್ಲಿ ಮಹಾರಾಜನ ನೋಡೋದಕ್ಕೆ ಬರ್ತಾ ಇರ್ತಾರೆ. ಆ ಮಹಾರಾಜನ ನೋಡೋಕೆ ಬರ್ತಾ ಇರ್ಬೇಕಾದ್ರೆ ಆ ಅಜ್ಜಿ ಹೇಳ್ತಾ ಇರುತ್ತೆ, ಏನಂತ, ವಿಷ ಹಾಕಿ ಸಾಯಿಸ್ಬಿಡ್ತಾನೆ ಮಹಾರಾಜ, ನೀವು ಹೋಗ್ಬೇಡಿ ಹೋಗ್ಬೇಡಿ ಅಲ್ಲಿ, ನೀವು ವಾಪಸ್ ಹೋಗಿ ನಿಮಗೂ ಸಾಯಿಸ್ಬಿಡ್ತಾನೆ, ನೀವು ಅಲ್ಲಿ ಮಹಾರಾಜನ ಹತ್ರ ಹೋಗ್ಬೇಡಿ, ಎಲ್ಲರಿಗೂ ವಿಷ ಹಾಕಿ ಸಾಯಿಸ್ಬಿಟ್ಟಿದ್ದಾನೆ ಅಂತ ಹೇಳ್ತಾ ಇರುತ್ತೆ. ಅವಾಗ ಯಮ ಕೇಳ್ತಾನೆ, ಅಜ್ಜಿ ಮತ್ತೆ ಹೇಳ್ತಾ ಇದೆಯಲ್ಲ ಸರಿನಾ ಪರಮಾತ್ಮ ಅಂತ ಕೇಳಿದಾಗ ಶಿವ ಹೇಳ್ತಾನೆ, ಮಾಡಿದವರು ಪಾಪ ಹಾಡಿದವ್ರ ಬಾಯಲ್ಲಿ ಆ ಅಜ್ಜಿ ಹೆಸರು ಬರೀ ಅಂತ. ಇದರ ಅರ್ಥ ಇದು, ಭಗವಂತ ಸರ್ವಾಂತರ್ಯಾಮಿ, ಎಲ್ಲ ಕಡೆ ಇರ್ತಾನೆ. ಹಾಗಿರ್ಬೇಕಾದ್ರೆ ಎಲ್ಲ ಭಗವಂತಂದೇ ಇರಬೇಕಾದ್ರೆ ಅದಕ್ಕೆ ತಪ್ಪು ಯಾವುದು ಸರಿ ಯಾವುದು ಏನಿಲ್ಲ. ಅವನು ಏನು ಕೊಡ್ತಾನೆ ಅದೇ ಪ್ರಸಾದ ಅಂತ ಅನುಭವಿಸ್ಬೇಕಷ್ಟೇ. ಅದೇ ಗುರುಗಳೇ, ನಿಮಗೆ ಈ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಈಗಾಗಲೇ ನಾನು ತುಟ್ಟ ತುದಿಯ ಸ್ಥಾನಕ್ಕೆ ಏರಿದಿರಿ ಅಂತ ಅನ್ಸುತ್ತಾ, ಅಥವಾ ಇನ್ನೂ ಏನಾದರೂ ಸಾಧನೆ ಮಾಡೋದು ತುಂಬಾ ಇದೆ ಅಂತ ಇದೆಯಾ ನಿಮಗೆ? ತಾಯಿ ಹತ್ರ ಮಗು ಇರ್ಬೇಕಾದಾಗ ಆ ಮಗು ಏನು ಗೊತ್ತಿರುತ್ತೆ? ಏನು ಗೊತ್ತಿರಲ್ಲ. ತಾಯಿ ಹೇಳ್ಕೊಟ್ಟು ಕಲಿಯುತ್ತೆ, ಎಷ್ಟು ಹೇಳ್ಕೊಟ್ರು ಅಷ್ಟು ಕಲಿಯುತ್ತೆ. ಎಷ್ಟು ಆ ತಾಯಿ ಏನು ಮಾಡ್ತಾರೆ, ಆ ತಾಯಿ ಎಷ್ಟು ಗೊತ್ತಿದೆ ಅಷ್ಟು ಹೇಳ್ಕೊಡ್ತಾರೆ ಅಲ್ವಾ? ಹಾಗಾಗಿ ಮಗು ತಾಯಿ ಏನು ಗೊತ್ತಿರುತ್ತೆ ಅದನ್ನ ಮಗು ತಿಳಿಸ್ತಾರೆ, ಕಲಿಸ್ತಾರೆ. ತಾಯಿಗೆ ಅವ್ರ ತಂದೆ ತಾಯಿ ಆಗ್ಬೋದು, ಸಮಾಜದಿಂದ ತಿಳ್ಕೊಂಡಿರುವಂಥ ಒಂದು ವಾಸ್ತವ ಸ್ಥಿತಿ ಏನಿರುತ್ತೆ ಅದು ಆ ತಾಯಿಗೆ ತಿಳಿದಿರುತ್ತೆ. ಅಂದರೆ ಅದರ ಅರ್ಥ ಏನು ಅಂತಂದರೆ, ನಮ್ಮ ತಾಯಿಗೂ ಹೆಚ್ಚು ತಿಳಿದಿರಲಿಲ್ಲ ಅಂತ ಅರ್ಥ. ಸಮಾಜದಲ್ಲಿ ಹೆಚ್ಚು ಅವ್ರ ಸಮಾಜದಲ್ಲಿ ಓಡಾಡಿ ಅದಕ್ಕಿಂತ ದೊಡ್ಡ ಸಮಾಜ ಆಗ್ಬೋದು, ಸಾರ್ವಜನಿಕ ಕ್ಷೇತ್ರ ಆಗ್ಬೋದು, ಇನ್ನೂ ದೊಡ್ಡದಾದಂಥ ಕ್ಷೇತ್ರಗಳು ಇದೆ. ಅದು ಇನ್ನೂ ದೊಡ್ಡದಾಗ್ದಿರುತ್ತೆ, ಅದಕ್ಕಿಂತ ಬೃಹದಾಕಾರವಾದ ಇನ್ನೊಂದು ಇರುತ್ತೆ. ಹಾಗಾದಾಗ ಹಂಗಂದಾಗ ನಾವೆಲ್ಲಿ ಸಂಪೂರ್ಣ ಕಲ್ತಿದ್ದೀವಿ ಅಂತ ಹೇಳೋಕ್ಕಾಗತ್ತೆ? ನಾವು ಅದರಲ್ಲಿ ಯಾವಾಗಲೂ ಕೂಡ ನಾವು ಭಗವಂತನ ಪಾದದ ಧೂಳು ಅಷ್ಟೇ, ಆ ತಾಯಿ ಹತ್ರ ಸೇವಕರಷ್ಟೇ. ಆ ಸೇವಕರು ಅಂತ ಹೇಳ್ಕೊಳ್ಳೋದಕ್ಕೂ ನಾವು ಆಗೋದಿಲ್ಲ, ಅದನ್ನು ಹೇಳ್ಕೊಳ್ಳೋದಕ್ಕೆ. ಆ ತಾಯಿಗೆ ಸೇವೆ ಮಾಡುವಷ್ಟು ಶಕ್ತಿನೂ ಕೂಡ ನಮ್ಮಲ್ಲಿ ಇರೋದಿಲ್ಲ. ಆದರೆ ಆ ತಾಯಿ ಕೈ ಬಿಡದೆ ನನ್ನ ಮಗ ಅಂತೇಳಿ ಕೈ ಹಿಡಿದು ಸಾಕ್ತಾಳಲ್ಲ, ಅದನ್ನ ಯಾವತ್ತೂ ಕೂಡ ನಾವು ತೀರ್ಸೋದಕ್ಕಾಗಲ್ಲ. ಹಾಗಾಗಿ ನಾವು ಇನ್ನೂ ನಾವು ಏನು ಅಷ್ಟು ಕಲಿತವರು ಅಲ್ಲ, ಕಲಿಬೇಕು ಅನ್ನೋ ಹಂಬಲ ಇದೆ, ಕಲಿತಾ ಇದ್ದೀವಿ. ನಾವೇನು ತುಟ್ಟ ತುದಿಗೆ ಹೋಗಿರೋರು ಅಲ್ಲ, ಇನ್ನೂ ಅದರಲ್ಲಿ ಈ ಇದರಲ್ಲಿ ಅಲ್ಲದೆ ಇದ್ರು ಮುಂದಿನ ಇದರಲ್ಲ ಆಗ್ಬೋದು. ನಾವು ಎಷ್ಟು ಆಗುತ್ತೆ ಅಷ್ಟು ಕಲಿಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ, ಕಲಿತೀವಿ ಅಷ್ಟೇ. ಒಟ್ಟಿನಲ್ಲಿ ಇನ್ನು ಸಾಧನೆ ಮಾಡೋದು ಬಹಳಷ್ಟಿದೆ ಅಂತ ಹೇಳ್ತಾ ಇದ್ದೀರಾ? ಬರೀ ಸ್ವಲ್ಪ ಅಲ್ಲ, ತುಂಬಾನೇ ಇದೆ. ಅಷ್ಟು ಸರಿ ಎಲ್ಲ ತಾಯಿ
ಭಕ್ತರಿಂದಲೂ ಸಹ ತಾವು ಕಾಣಿಕೆಯನ್ನ ಸ್ವೀಕರಿಸಿಲ್ಲ ಅಲ್ವಾ? ನೀವು ನಿಮ್ಮ ಕ್ಷೇತ್ರದ ಅಭಿವೃದ್ಧಿಗಾಗಿ ಅಥವಾ ನಿಮ್ಮ ಒಂದು ದೇವಸ್ಥಾನದ ಕಾರ್ಯಗಳಿಗಾಗಿ ಯಾವ ಒಂದು ಮಾರ್ಗನ ಆಯ್ಕೆ ಮಾಡ್ಕೊಂಡಿದ್ದೀರಾ? ಈ ವಿಚಾರಕ್ಕೆ ನಾವು ಹೇಳೋದು ಅಂತಂದರೆ, ನಾವು ಕೃಷಿ ಮಾಡ್ತೀವಿ, ಮತ್ತು ಶಿಲ್ಪ ಕಾರ್ಯಗಳನ್ನು ಮಾಡ್ತೀವಿ, ಉತ್ತರಾಜ ವಿಗ್ರಹಗಳನ್ನು ಮಾಡ್ತೇವೆ, ಮರದ ವಿಗ್ರಹಗಳನ್ನು ಮಾಡ್ತೇವೆ, ಗ್ಲಾಸ್ ಪೇಂಟಿಂಗ್ ಕೆಲಸಗಳನ್ನು ಮಾಡ್ತೇವೆ, ಮತ್ತು ವಾಸ್ತು ಕೆಲಸಗಳನ್ನು ಮಾಡ್ತೇವೆ, ಮತ್ತು ಕನ್ಸ್ಟ್ರಕ್ಷನ್ಸ್ ಏನು ಇದ್ದಾವೆ ಕೆಲವು ಕಾರ್ಯಗಳೆಲ್ಲ ಕೆಲವು ಮಾಡ್ತೇವೆ. ಅದರಿಂದ ವ್ಯವಸಾಯ ಮಾಡ್ತೇವೆ. ವ್ಯವಸಾಯದಿಂದ ಬಂದಂಥ ಹಣ, ಇದರಿಂದ ಬಂದಂಥ ಹಣವನ್ನು ಮತ್ತು ನಮ್ಮ ದೇವಸ್ಥಾನ ಆಗ್ಬೋದು, ಮತ್ತು ಧಾರ್ಮಿಕ ಕಾರ್ಯಗಳಿಗಾಗ್ಬೋದು, ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಗಳಿಗಾಗ್ಬೋದು, ಮತ್ತು ನಮ್ಮಲ್ಲಿ ಕತ್ತಲಿಂದ ಬೆಳಕಿನೆಡೆಗೆ ಅಂತ ಕಾರ್ಯಕ್ರಮ ನಡೆಯುತ್ತೆ. ತಿಂಗಳಿಗೆ ಒಂದು ಸಾರಿ ಕಾರ್ಯಕ್ರಮ ಅನ್ನೋದು ನಡೀತಾ ಇತ್ತು. ಆ ಒಂದು ಕಾರ್ಯಕ್ರಮಗಳು ನಡೆಸುವಂಥದ್ದಾಗ್ಬೋದು, ಜನಗಳಿಗೆ ಕಾನೂನಿನ ಬಗ್ಗೆ ಅರಿವು ಮೂಡಿಸುವಂಥ ಕಾರ್ಯಕ್ರಮಗಳು, ಸಾಹಿತ್ಯದ ಬಗ್ಗೆ ಸಾಹಿತಿಗಳನ್ನು ಕರೆಸಿ ಅವ್ರ ಕಡೆಯಿಂದ ಪ್ರವಚನಗಳನ್ನು ಮಾಡಿಸಿ, ಸ್ವಾಮೀಜಿಗಳನ್ನು ಕರೆಸಿ ಅವ್ರ ಕಡೆಯಿಂದ ಪ್ರವಚನವನ್ನು ಮಾಡಿಸಿ ಜನಗಳನ್ನು ಕತ್ತಲಿಂದ ಬೆಳಕಿನೆಡೆಗೆ ಕರೆದುಕೊಂಡು ಬರುವಂಥ ಒಂದು ಕಾರ್ಯಕ್ರಮನೇ ಕತ್ತಲಿಂದ ಬೆಳಕಿನೆಡೆಗೆ ಕಾರ್ಯಕ್ರಮ. ಇದೆಲ್ಲದಕ್ಕೂ ಕೂಡ ನಾವು ನಮ್ಮ ಸ್ವತಃ ಕೃಷಿಯಿಂದ ಬಂದಂಥ ಹಣ ಆಗ್ಬೋದು, ಯಾವುದೇ ಜನಗಳಿಂದ ಯಾವುದೇ ರೂಪದಲ್ಲಿ ನಾವೇನು ತಗೊಳ್ಳೋರಲ್ಲ, ತಗೊಂಡಿಲ್ಲ, ಅದನ್ನು ನಾವು ನಡೆಸ್ತಾ ಬಂದಿದ್ದೀವಿ. ಸೇವೆ, ತಾಯಿ ಸೇವೆಯನ್ನು ಕೂಡ ಮಾಡ್ಕೊಂಡು ಬರ್ತಾ ಇದ್ದೀವಿ. ಅಕಸ್ಮಾತಾಗಿ ನಾವೆಲ್ಲಾದರೂ ಕಾರ್ಯಕ್ರಮಗಳಿಗೆ ಹೋದಾಗ ಅಡಿಕೆ ಅಂತ ಹೇಳಿ ಏನಾದರೂ ವೇದಿಕೆಗಳಲ್ಲಿ ಕೊಡ್ಬೋದು, ಬೇರೆ ಕಡೆ ಕಾರ್ಯಕ್ರಮಗಳಿಗೆ ಹೋದಾಗ ಅದನ್ನು ಕಾಣಿಕೆ ಅಂತ ಗುರು ಕಾಣಿಕೆ ಅಂತ ಕೊಡ್ತಾರಲ್ಲ, ಅದನ್ನು ಕೂಡ ನಾವು ಈ ಒಂದು ಕಾರ್ಯಕ್ರಮಗಳಿಗೆ ವಿನಿಯೋಗ ಮಾಡಿರ್ತೀವಿ. ಹಾಗಾಗಿ ಭಕ್ತರಿಂದ ನಮ್ಮ ಜೀರ್ಣೋದ್ಧಾರ ಕಾರ್ಯಗಳಿಗಾಗ್ಬೋದು, ಬೇರೆ ಯಾವುದೇ ಕಾರ್ಯಗಳಿಗೆ ನಾವು ಭಕ್ತರಿಂದ ಯಾವುದೇ ಹಣವನ್ನು ಕೂಡ ಕಲೆಕ್ಟ್ ಮಾಡಿರೋದಿಲ್ಲ, ಮಾಡೋದು ಇಲ್ಲ, ಮಾಡಿರೋದು ಇಲ್ಲ. ನಾವು ಏನು ನಮ್ಮ ಕಾರ್ಯ ಏನು ಇದೆ ಅದನ್ನು ಇದು ಮಾಡ್ಕೊಂಡು ಹೋಗ್ತೀವಿ. ಆದರೆ ಜನಗಳು ಅಲ್ಲಿ ಪೂಜಾ ಸೇವೆಗಳು ಏನಿರುತ್ತೆ, ಅಲ್ಲಿ ದೇವಸ್ಥಾನದಲ್ಲಿ ಏನೊಂದು ಅಭಿಷೇಕ ಕಾರ್ಯ ಇರುತ್ತೆ, ಅದು ಪೂಜಾ ಸಾಮಗ್ರಿಗಳು ತರ್ತಾರೆ, ಸಾಮಗ್ರಿಗಳು ಮಾಡ್ಕೊಂಡು ಹೋಗಿರ್ತಾರೆ. ಮತ್ತು ಪೂಜಾ ಸಾಮಗ್ರಿಗಳು ಏನಿರುತ್ತೆ, ಒಂದು ಹೋಮ ಹವನ ಇರುತ್ತೆ ಅಂತ ಇಟ್ಕೊಳ್ಳೋಣ, ಆ ಹೋಮ ಹವನದ ಪೂಜಾ ಸಾಮಗ್ರಿಗಳು ಏನಿರುತ್ತೆ ಅದ್ರ ಖರ್ಚು ಏನಿರುತ್ತೆ ಅದನ್ನು ಕೊಡಿಸ್ಕೊಂಡು ಹೋಗಿರುವಂಥದ್ದು ಆಗಿರುತ್ತೆ. ಮತ್ತು ಏನು ದಾಸೋಹ ಸೇವೆ ಒಂದಿನ ಮಾಡ್ಕೋತೀವಿ ಅಂತೇಳಿ ಅವ್ರೇನಾದರೂ ನಡೆಸೋದಾದರೆ ಅವರು ದಾಸೋಹ ಸೇವೆನ ಅವರೇ ನಿಂತು ಅವರೇ ಖುದ್ದಾಗಿ ಮಾಡ್ಕೊಂಡು ಹೋಗುವಂಥದ್ದು, ಅವರಾಗ ಅವ್ರು ಸ್ವತಂತ್ರವಾಗಿ ಮಾಡ್ಕೊಂಡು ಹೋಗ್ತಾರೆ. ಅದಕ್ಕೂ ಯಾವುದೇ ರೀತಿಯ ಸಂಬಂಧ ಇರೋದಿಲ್ಲ. ಈ ರೀತಿಯಲ್ಲಿ ಈ ಒಂದು ದೇವಸ್ಥಾನದ ಪೂಜಾ ಕೈಂಕರ್ಯಗಳು ನಡೀತಾರೆ. ಆದ್ದರಿಂದ ಯಾವ್ರ ಹತ್ರನೂ ಕೂಡ ನಾವು ನೀವು ಕೊಡಲೇಬೇಕು, ನೀವು ಕೊಟ್ಟೇ ಕೊಡಬೇಕು, ನೀವು ಇಷ್ಟು ಕೊಡಿ ಅಂತೇಳಿ ಯಾವುದೇ ರಾಜಕಾರಣಿಗಳನ್ನಾಗ್ಬೋದು, ಯಾವುದೇ ವ್ಯಕ್ತಿಗಳನ್ನಾಗ್ಬೋದು, ಯಾವುದೇ ಭಕ್ತರುಗಳನ್ನಾಗ್ಬೋದು ಕೇಳಿರುವಂತಹ ನಿದರ್ಶನಗಳು ಇದುವರೆಗೂ ಇಲ್ಲ. ಇನ್ನು ಕ್ಷೇತ್ರದಿಂದ ನಾವು ಕೊಡ್ತಾ ಇದ್ದೀವಿ, ವಿಗ್ರಹಗಳನ್ನು ಕೊಡ್ತಾ ಇದ್ದೀವಿ. ಎಲ್ಲಾದರೂ ಪ್ರತಿಷ್ಠಾಪನೆ ಮಾಡುವಂತಹ ದೇವಸ್ಥಾನಗಳಿದ್ದಾಗ ಜೀರ್ಣೋದ್ಧಾರದ ಅಭಿವೃದ್ಧಿಗೆ ಕೊಡ್ತಾ ಇದ್ದೀವಿ. ಮತ್ತು ಮದುವೆಗಳಿಗೆ ಗಂಡು ಹೆಣ್ಣುಗಳಿಗೆ ಬಟ್ಟೆಗಳನ್ನು ಕೊಡುವಂಥದ್ದು, ಕಡುಬಡವರಿಗೆ, ಅಲ್ಲಿಂದ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕೊಡುವಂಥದ್ದು, ಮತ್ತು ಬಡ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡುವಂಥದ್ದು, ಮತ್ತು ತಂದೆ ತಾಯಿಗಳು ಇದ್ದು ಅವ್ರನ್ನ ಮಕ್ಕಳನ್ನು ಸಾಕೋಕ್ಕಾಗದೆ ಅವರು ಏನಾದರೂ ವೃತ್ತಿಗಳಿಗೆ ತೊಡಗಿಸೋದಕ್ಕೆ ಪ್ರಯತ್ನ ಪಟ್ಟಿದ್ರೆ ಅಂತಹ ಮಕ್ಕಳನ್ನು ಅವ್ರನ್ನ ಮನವೊಲಿಸಿ ಕರ್ಕೊಂಡು ಬಂದು ನಮ್ಮ ಕ್ಷೇತ್ರದಲ್ಲಿ ಇರಿಸ್ಕೊಂಡು ಅವರಿಗೆ ವಿದ್ಯಾ ಮತ್ತು ವಸತಿ ಎಲ್ಲವನ್ನೂ ಪೂರ್ಣಪಟ್ಟು ಅವರು ಎಲ್ಲಿವರೆಗೂ ಓದ್ತಾರೆ ಅಲ್ಲಿವರೆಗೂ ಎಜುಕೇಷನ್ ಮಾಡಿಸಿ ಕಳಿಸಿರುವಂತಹ ನಿದರ್ಶನಗಳು ಕೂಡ ತುಂಬ ಇದ್ದಾವೆ. ಒಳ್ಳೆ ಒಳ್ಳೆ ಕೆಲಸಗಳು ಮಾಡ್ತಿದ್ದೀರಾ, ಇದು ಇದೇ ತರದಲ್ಲಿ ಮುಂದುವರಿಲಿ ಅಂತ ನಾವು ಕೇಳ್ಕೊತೀವಿ. ಹಾಗೇನೆ ಗುರುಗಳೇ, ಈಗ ಕೆಲವೊಬ್ರು ಸ್ವಾಮಿಗಳು ತಾವೇ ಒಬ್ಬರು ಸಾಧಕ ಸ್ವಾಮಿ ಅಂತ ಅನ್ಕೋತಾ ಇರ್ತಾರೆ, ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಎಲ್ಲರೂ ಅಲ್ಲ, ಕೆಲವೊಬ್ರು ಅಲ್ಲಿ ಇಲ್ಲಿ ಒಬ್ಬೊಬ್ರು ಇರ್ತಾರಲ್ವಾ, ಅವರು ಅನ್ಕೋತಾ ಇರ್ತಾರೆ ಅಥವಾ ಅನ್ಕೊಳ್ಳೋ ತರ ಮಾಡಿರೋದನ್ನು ಉಂಟು, ಅವ್ರಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀರಾ? ಇವನಾರವ 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 ನಿಂದೆನಿಸದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ನೆನೆಸಿರಯ್ಯ ಹೇಳ್ತೀವಿ. ಅದಕ್ಕೆ ಅವರವರ ಮನಸ್ಸಿನ ಭಾವನೆ. ಅದಕ್ಕೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಆತ್ಮ ಪರಿಶುದ್ಧ ಜ್ಞಾನವೇ ಮನುಷ್ಯನ ಬಹು ದೊಡ್ಡ ಆಸ್ತಿ. ಯಾವುದೇ ಕೆಲಸ
ಕೆಲಸ ಮಾಡಿದ್ರು ಕೂಡ ಆತ್ಮ ಪರಿಶುದ್ಧವಾಗಿ ಮಾಡಬೇಕು, ಆತ್ಮ ಪರಿಶುದ್ಧತೆಯನ್ನು ಇಟ್ಕೋಬೇಕು, ಮನಸ್ಸಿನ ಮಾತನ್ನು ಎಷ್ಟು ಕೇಳಬೇಕೋ ಅಷ್ಟು ಕೇಳಬೇಕು. ಅತಿಯಾಗಿ ಮನಸ್ಸಿನ ಮಾತನ್ನು ಕೇಳಿ ನಾವು ಆತ್ಮ ಪರಿಶುದ್ಧತೆಯನ್ನು ಕಳ್ಕೊಂಡಾಗ ಹಲವಾರು ರೀತಿಯ ಸಮಸ್ಯೆಗಳು ಆಗುವಂಥದ್ದು ಹೆಚ್ಚಿರ್ತದೆ. ಹಾಗಾಗಿ ಆತ್ಮ ಪರಿಶುದ್ಧತೆಯಿಂದ ನಡ್ಕೊಂಡ್ರೆ ಭಗವಂತ ಎಲ್ಲರೂ ಒಳ್ಳೇದು ಮಾಡ್ತಾನೆ ಅನ್ನುವಂಥದ್ದು ನಮ್ಮಿದು. ಅಂಥವ್ರು ನಮ್ಮ ಭಾರತದ ಕರ್ನಾಟಕದಲ್ಲಾಗ್ಬೋದು, ಭಾರತ ದೇಶಾದ್ಯಂತ ಆಗ್ಬೋದು ಅಂಥವ್ರು ಯಾರೂ ಇಲ್ಲ ಅಂತ ಭಾವಿಸ್ತೀರಾ? ಸರಿ ಗುರುಗಳೇ, ಈಗ ತುಂಬಾ ಜನ ಸ್ವಾಮಿಗಳಿರ್ತಾರಲ್ವಾ ಕವಿದರ್ಶನವರು, ಅವರುಗಳ ಜೊತೆ ನಿಮ್ಮ ಒಡನಾಟ ಹೇಗಿದೆ? ತುಂಬ ಚೆನ್ನಾಗಿದೆ. ಎಲ್ಲ ಸ್ವಾಮೀಜಿಗಳು ತುಂಬ ಪ್ರೀತಿಯಿಂದ ಕಾರ್ಯಕ್ರಮಗಳಿಗೆ ಆಹ್ವಾನ ಮಾಡ್ತಾರೆ. ನಾವು ಅವರನ್ನು ತುಂಬ ಆತ್ಮೀಯವಾಗಿ ಆಹ್ವಾನ ಮಾಡ್ತೇವೆ. ಅವರ ಪೂಜಾ ಕೈಂಕರ್ಯಗಳು, ಅವರ ಪೂಜೆಗಳಲ್ಲಿ ನಾವು ತೊಡಗ್ತೇವೆ. ನಮ್ಮ ಪೂಜಾ ಕಾರ್ಯಕ್ರಮಗಳಲ್ಲಿ ಅವರು ತೊಡಗ್ತಾರೆ. ಅವರು ಕಾರ್ಯಕ್ರಮಗಳಲ್ಲಿ ನಾವು ಭಾಗವಹಿಸ್ತೇವೆ. ಅವರು ಪೂಜಾ ಕಾರ್ಯಕ್ರಮಗಳಲ್ಲಿ ನಾವು ಭಾಗವಹಿಸ್ತೇವೆ, ಅವರು ಭಾಗವಹಿಸ್ತಾರೆ. ಹಾಗಾಗಿ ನಮ್ಮ ಸನಾತನ ಋಷಿಮುನಿಗಳ ಆದರ್ಶಗಳು ಏನಿದೆ ಅದರಂತೆ ನಾವೆಲ್ಲ ಒಟ್ಟಾಗಿದ್ದೇವೆ. ನಾವೆಲ್ಲ ರೀತಿಯಲ್ಲಿ ಸಮಾಜಕ್ಕೋಸ್ಕರ ದುಡಿತಾ ಇದ್ದೇವೆ. ಸಮಾಜ ಒಂದೇ ಅಲ್ಲ, ಸಾರ್ವಜನಿಕರಿಗಾಗಿ, ಸಮಾಜಕ್ಕಾಗಿ ನಮ್ಮ ಭಾರತ ದೇಶದ ಶರಣರ ಕೊಡುಗೆ ತುಂಬ ಅಪಾರವಾದಂಥದ್ದು. ಇದಕ್ಕೆ ಏನು ಹೇಳೋಕ್ಕೆ ಇಷ್ಟಪಡ್ತೇನೆ ಅಂದರೆ, ಅಲೆಕ್ಸಾಂಡರ್ ಅಂತ ಹೇಳಿ ಇರ್ತಾರೆ. ಅಲೆಕ್ಸಾಂಡರ್ ಏನು ಮಾಡ್ತಾ ಇರ್ತಾನೆ ಅಂದರೆ, ರಾಜ್ಯ ಬೇಕು, ಕೋಶ ಬೇಕು, ಎಲ್ಲ ಬೇಕು, ದೇಶ ಬೇಕು ಅಂತೇಳಿ ಎಲ್ಲನೂ ಮಾಡ್ತಾನೆ. ಎಲ್ಲನೂ ಯುದ್ಧ ಸಾಗಿ ಎಲ್ಲ ಯುದ್ಧದಿಂದ ಗೆಲ್ತಾನೆ. ಗೆದ್ದವನು ಏನು ಮಾಡ್ತಾನೆ, ಆತನ ಗುರು ಅರಿಸ್ಟಾಟಲ್ ಅಂತ ಇರ್ತಾನೆ. ಅರಿಸ್ಟಾಟಲ್ನ ಕೇಳ್ತಾನೆ, ಗುರುಗಳೇ, ನಾನು ಇಡೀ ಎಲ್ಲ ದೇಶವನ್ನು ಗೆದ್ದುಬಿಟ್ಟಿದ್ದೇನೆ, ನಾನು ನಮ್ಮ ದೇಶದಿಂದ, ಭಾರತ ದೇಶದಿಂದ ಏನನ್ನ ತಗೊಂಡ್ಬರಲಿ ಅಂತ ಕೇಳ್ತಾನೆ. ಆಗ ಅರಿಸ್ಟಾಟಲ್ ಹೇಳ್ತಾನೆ, ನೀನೇನು ತರಬೇಡಪ್ಪ, ಅಲ್ಲಿಂದ ಅದು ಶರಣರ ಬೀಡು, ಅಲ್ಲಿಂದ ಒಬ್ಬ ಆಧ್ಯಾತ್ಮ ಸಿದ್ಧಿ ಇರುವಂಥ ಒಬ್ಬ ಗುರುನ ಕರ್ಕೊಂಬ ಅಂತ ಕೇಳ್ತಾರೆ. ಒಬ್ಬ ಗುರುಗಳು ಕುಂತಿರ್ತಾರೆ. ಅಲ್ಲಿಗೆ ಈ ಅಲೆಕ್ಸಾಂಡರ್ ಹೋಗ್ತಾನೆ. ಅಲೆಕ್ಸಾಂಡರ್ ಹೋಗಿ ಹೇಳ್ತಾನೆ, ನೀನು ನನ್ನ ದೇಶಕ್ಕೆ, ನನ್ನ ಇದಕ್ಕೆ ಬರಬೇಕು ನೀನು ಅಂತ ಕೇಳ್ತಾನೆ. ಆಗ ನಾನು ಬರಲ್ಲ ಅಂತಾರೆ ಗುರುಗಳು. ಯಾಕೆ ಅಂತ ಕೇಳ್ತಾನೆ. ಇಲ್ಲ, ನಾನು ಬರೋಕ್ಕಾಗಲ್ಲ ಅಂತಾರೆ. ನೀನು ಬರಲಿಲ್ಲ ಅಂದರೆ ಈ ಒಂದು ಖಡ್ಗದಿಂದ ನಿನ್ನ ದೇಹವನ್ನು ನೀನು ಚೂರು ಮಾಡಾಕ್ತೀನಿ ಅಂತ. ಆಗ ಅವ್ರು ಹೇಳ್ತಾರೆ, ನನ್ನ ದೇಹವನ್ನು ನೀನು ಚೂರು ಮಾಡ್ಬೋದಷ್ಟೇ, ನನ್ನ ಆತ್ಮ ನೀನೇನೂ ಮಾಡೋಕ್ಕಾಗೋದಿಲ್ಲ. ಮಾಡ್ಕೋ ಹೋಗ್ಬೇಕಾದ್ರೆ ನೀನು ನಿನ್ನ ಆತ್ಮನೇ ನೀನು ಗೆಲ್ಲಿಲ್ಲ, ನೀನು ನನ್ನನ್ನೇನು ಗೆಲ್ಲಕ್ಕಾಗುತ್ತೆ ಅಂತ ಹೇಳ್ತಾರೆ. ಆಗ ಅಲೆಕ್ಸಾಂಡರ್ಗೆ ಜ್ಞಾನೋದಯ ಆಗುತ್ತೆ. ಏನು ಹೌದಲ್ವಾ, ಏನು ಹೇಳಿದ್ರು, ನಿನ್ನನ್ನು ನೀನು ಗೆಲ್ಲಿಲ್ಲ ಅಂದ್ಬಿಟ್ರಲ್ಲ, ಇಡೀ ರಾಜ್ಯ ಕೋಶ ಎಲ್ಲ ಗೆದ್ದಿದ್ದೀನಿ, ನಿನ್ನನ್ನು ನೀನು ಗೆಲ್ಲಿಲ್ಲ ಅಂತ ಹೇಳ್ಬಿಟ್ರಲ್ಲ ಇವರು ಗುರುಗಳು ಅಂತೇಳಿ ಆತ್ಮಾವಲೋಕನ ಮಾಡ್ಕೊತಾನೆ. ಆಗ ಅವನಿಗೆ ಜ್ಞಾನದ ಅರಿವಾಗುತ್ತೆ. ಅವಾಗ ಹೇಳ್ತಾನೆ, ನಾನು ಅನ್ನುವಂಥ ಅಹಂಕಾರ, ನನಗೆ ಬೇಕು ಅನ್ನುವಂತಹ ಅಹಂಕಾರ, ಹಂಬಲ, ಇದನ್ನೆಲ್ಲ ಇಟ್ಕೊಂಡು ನಾನು ರಾಜ್ಯ ಕೋಶ ಇದನ್ನೆಲ್ಲ ಗೆದ್ದುಬಿಟ್ಟೆ, ನಾನೇನು ಹೋಗ್ಬೇಕಾದ್ರೆ ಇದನ್ನೆಲ್ಲ ತಗೊಳ್ಳೋದಿನ ಎಷ್ಟು ಜನಗಳ ಮಾರಣ ಹೋಮವನ್ನು ನಾನು ಮಾಡಿದ್ದೇನೆ, ಗುರುಗಳು ಹೇಳಿದ್ದು ಕರೆಕ್ಟ್ ಅಲ್ವಾ ಅಂತೇಳಿ ಆತನಿಗೆ ಜ್ಞಾನೋದಯ ಆಗುತ್ತೆ. ಆಗ ಏನು ಮಾಡ್ತಾನೆ, ಒಂದು ಮರಣಶಾಸನಕ್ಕೆ ಡೆತ್ ವಿಲ್ ಅಂತ ಬರೀತಾನೆ. ಡೆತ್ ವಿಲ್ ಅಂದ್ರೆ ಮರಣಶಾಸನ ಬರೀತಾನೆ. ಏನಂತ ಬರೀತಾನೆ, ಒಂದು ಪೆಟ್ಟಿಗೆಯನ್ನು ಮಾಡಿಸಿ, ಪೆಟ್ಟಿಗೆ ಒಳಗಡೆ ನನ್ನನ್ನು ಮಲಗಿಸಿ, ನಾನು ಸತ್ತಾಗ 2 ಕೈಗಳಿರುವಂಥ ಜಾಗದಲ್ಲಿ ಓಲನ್ನು ಮುಟ್ಟಿಸಿ, 2 ಕೈಗಳನ್ನು ಹೊರಭಾಗದಲ್ಲಿ ಬಿಟ್ಟು ನನ್ನ ಬಾಡಿಯನ್ನು ಉತ್ಸವ ಮಾಡಿ ಆಮೇಲೆ ಅಂತ್ಯ ಸಂಸ್ಕಾರ ಮಾಡಿ ಅಂತ. ಅದರ ಉದ್ದೇಶ ಏನಂದರೆ, ಅಲೆಕ್ಸಾಂಡರು ರಾಜ್ಯ ಕೋಶ ದೇಶ ಎಲ್ಲ ಗೆದ್ದು ಸಕಲ ಐಶ್ವರ್ಯಗಳಿಂದ ಶೋಭಿತನಾಗಿದ್ದರೂ ಕೂಡ ಹೋಗ್ಬೇಕಾದ್ರೆ ಬರಿಗೈಯಲ್ಲಿ ಹೋದ ಅಂತ ಹೇಳಿ ಸಮಾಜಕ್ಕೆ, ಸಾರ್ವಜನಿಕ ಕ್ಷೇತ್ರಕ್ಕೆ, ದೇಶಗಳಿಗೆ ಗೊತ್ತಾಗಬೇಕು ಅನ್ನುವಂತಹ ಇದರಿಂದ ಆತ ಆ ಒಂದು ಇದನ್ನು ಬರೀತಾನೆ. ಅಂದರೆ ಅಂತಹ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನೇ ಪರಿವರ್ತನೆ ಮಾಡುವಂತಹ ಸನಾತನ ಧರ್ಮ ಇರುವಂತಹ ಆಧ್ಯಾತ್ಮ ಕ್ಷೇತ್ರ ಇರುವಂತಹ ನೆಲೆಬೀಡು ನಮ್ಮ ರಾಜ್ಯ, ನಮ್ಮ ದೇಶ. ನಮ್ಮ ದೇಶಕ್ಕಿಂತಲೂ ನಮ್ಮ ರಾಜ್ಯ ತುಂಬ ಶ್ರೇಷ್ಠವಾದಂತಹ ರಾಜ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಸರಿ ಗುರುಗಳೇ, ಇದೇ ತರ ನಿಮ್ಮೆಲ್ಲರ ಒಡನಾಟ ಇದೇ ತರ ಚೆನ್ನಾಗಿರ್ಲಿ, ಅನೇಕ ಧಾರ್ಮಿಕ ಕಾರ್ಯಗಳಾಗಿರ್ಬೋದು, ಅನೇಕ ಆಧ್ಯಾತ್ಮಿಕ ಕಾರ್ಯಗಳಾಗಿರ್ಬೋದು, ಇದೇ ತರ ಮುಂದುವರಿಲಿ ಅಂತ ನಾವು ಕೇಳ್ಕೊತೀವಿ. ಗುರುಗಳೇ, ಇವಾಗ ನಮ್ಮ ಕಾರ್ಯಕ್ರಮದ ಕಟ್ಟಕಡೆಯ ಪ್ರಶ್ನೆ. ಈ ಒಂದು ಮನಸ್ಸಿನ ಮಾತು ಕಾರ್ಯಕ್ರಮ ನೋಡ್ತಿರೋ ರಾಜಮುದ್ರೆ ವಾಹಿನಿಯ ವೀಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಮೊದಲಾಗಿ ರಾಜಮುದ್ರೆ
ನ್ಯೂಸ್ ಚಾನಲ್ ಏನು ಇವತ್ತಿನ ದಿನ ಇಷ್ಟು ರೀತಿಯಲ್ಲಿ ಎಲ್ಲವನ್ನು ಮನಸ್ಸಿನ ಮಾತು ಅನ್ನುವಂತಹ ಕಾರ್ಯಕ್ರಮದ ಮೂಲಕವಾಗಿ ಎಲ್ಲರಿಗೂ ಮನದಾಳದ ಮಾತುಗಳನ್ನು ತಲುಪಿಸ್ತಾ ಇದೆಯಲ್ಲ, ಅದು ಬರೀ ನೋಡಿದ್ರೆ ಸಾಕು, ಸಾರ್ವಜನಿಕರು ಅದನ್ನು ತಿಳ್ಕೊಂಡು ಕೇಳಿದ್ರೆ ಸಾಕು, ಅದನ್ನು ನೋಡಿಬಿಟ್ಟು ಮತ್ತೆ ಬಂದಿದೆ ಡಿಲೀಟ್ ಮಾಡೋದಲ್ಲ. ಅದರಲ್ಲಿ ಬಂದಿರುವಂತಹ ಕೆಲವು ಮನ ತುಂಬಿದ ಮಾತುಗಳಿರ್ತವೆ, ಹೃದಯ ತುಂಬಿ ಬರುವಂತಹ ವಿಚಾರಗಳಿರ್ತವೆ. ಅವುಗಳನ್ನು ಒಬ್ಬೊಬ್ಬರ ಜೀವನದಲ್ಲಿ ನಡೆದಿರುವಂತಹ ಒಂದೊಂದು ಘಟನೆಗಳು ಮತ್ತು ಅಭಿವೃದ್ಧಿಗಳು ಮತ್ತು ಆ ಜೀವನದ ಆದರ್ಶಗಳಿರ್ತವಲ್ಲ, ಅವನ್ನ ತಮ್ಮ ಜೀವನಗಳಲ್ಲಿ ಅವರಿಗೆ ಇಂಪಾರ್ಟೆಂಟ್ ಆಗಿರುವಂತಹದನ್ನು ಆರಿಸ್ಕೊಂಡು ಅದನ್ನು ಜೀವನದಲ್ಲಿ ಅಳವಡಿಸ್ಕೊಂಡು ಸಮಾಜಕ್ಕಾಗ್ಬೋದು, ದೇಶಕ್ಕಾಗ್ಬೋದು ಒಂದು ಕೊಡುಗೆಯನ್ನು ಕೊಟ್ಟಾಗ ಇದು ಸಾರ್ಥಕವಾಗುತ್ತೆ. ಈ ಒಂದು ವಾಹಿನಿ, ಎಲ್ಲ ವಾಹಿನಿಗಳು ಇರ್ಬೋದು, ಎಲ್ಲ ಮಾಧ್ಯಮಗಳು ಇರ್ಬೋದು, ಹಲವಾರು ರೀತಿಯಲ್ಲಿ ಸಮಾಜವನ್ನು ಉನ್ನತ ಸ್ಥಾನಕ್ಕೆ ತಗೊಂಡು ಹೋಗುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾವೆ. ಆದರೆ ಅವೆಲ್ಲವೂ ಕೂಡ ನೋಡಿ ಮೊಬೈಲ್ನ ಏನು ನೋಡ್ತೀವಿ, ಮೊಬೈಲಲ್ಲಿ ಡಿಲೀಟ್ ಮಾಡ್ತೀವಲ್ಲ, ಆ ಥರ ಆಗಬಾರ್ದು. ಅದನ್ನು ಉಳಿಸ್ಕೋಬೇಕು. ಯಾವುದೇ ವಿಚಾರಗಳಾಗ್ಬೋದು, ವಚನಗಳಾಗ್ಬೋದು, ಯಾವುದೇ ವಿಚಾರಗಳು ಬಂದರೂ ಕೂಡ ಅಲ್ಲಿ ಅದಕ್ಕೆ ಒಂದು ಮಾತಿದೆ, ಇಳೆ ನಿನ್ನ ದಾನ, ಬೆಳೆ ನಿನ್ನ ದಾನ, ಸುಳಿದು ಸೂಸುವ ಗಾಳಿ ನಿನ್ನ ದಾನ, ನಿನ್ನ ದಾನವನ್ನು ಕಣ್ಣೀರ ನೋಡುವ ಪುಣ್ಯಗಳನ್ನೇನೆಂದೇ ರಾಮ ಅಂತ ತಿಳಿತಾರೆ. ಒಂದು ಕಡೆ ಹೇಳಿದ್ರೆ ಇನ್ನೂ ಹಲವಾರು ವಿಚಾರಗಳಲ್ಲಿ ಕಲ ಬೇಡ, ಕುಲ ಬೇಡ, ಹುಸಿಯ ನುಡಿಯಲು ಬೇಡ, ಕಣ್ಣೀರನ್ನು ಕಂಡು ಅಸತ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಹಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಗೂಢನ ಸಂಗಮ ದೇವನ ನೊಲಿಸುವ ಬಳಿ ಅಂತ ಒಂದು ಕಡೆ ಹೇಳ್ತಾರೆ. ಇನ್ನೊಂದು ಕಡೆ ಹೇಳ್ತಾರೆ, ಲೋಕದ ಆಡಂಕ ನೀವೇಕೆ ತಿದ್ದುವಿರಿ, ತಮ್ಮ ತಮ್ಮ ತನುವ ಸಂತೈಸಿಕೊಳ್ಳಿ ಅಂತ ಒಂದು ಕಡೆ ವಿಚಾರವನ್ನು ಹೇಳ್ತಾರೆ. ಅದೇ ರೀತಿಯಾಗಿ ಹಲವಾರು ವಿಚಾರಗಳು, ಹಲವಾರು ವಚನಗಳಾಗ್ಬೋದು. ಕನಕದಾಸರು ಏನು ಹೇಳ್ತಾರೆ, ಕನಕದಾಸರು ಒಂದು ಕಡೆ ಹೇಳ್ತಾರೆ, ಏನು ಹೇಳ್ತಾರೆ, ಅವರು ವಚನಗಳ ರೀತಿಯಲ್ಲ, ದಾಸರ ಪದಗಳ ರೀತಿಯಲ್ಲಿ ಸಮಾಜವನ್ನು ಪರಿವರ್ತನೆ ಮಾಡುವಂಥದ್ದಕ್ಕೆ ಅಂಥವ್ರಿಗೆ. ಮತ್ತು ಶರೀಫರು ಒಂದು ಕಡೆ ಸೋರು ತೆಗೆದು ಮನೆಯ ಮಾಳಿಗೆ, ಇವೆಲ್ಲ ಕೇಳಿದಾಗ ಸಮಾಜವನ್ನು ತಿದ್ದೋದಕ್ಕೆ ಎಂತೆಂಥ ಸತ್ಪುರುಷರು ನಮ್ಮಲ್ಲಿ ಹುಟ್ಟಿದ್ದಾರೆ, ಸೇವೆಗಳನ್ನು ಮಾಡಿದ್ದಾರೆ. ಆದರೆ ಅವೆಲ್ಲವೂ ಕೂಡ ವಿವೇಕಾನಂದರು ನಮ್ಮ ಇದಕ್ಕೆ ಕೊಟ್ಟಂತಹ ಕೊಡುಗೆಗಳಿರ್ಬೋದು, ಅವರು ಹೊರದೇಶದಲ್ಲಿ ಮಾತಾಡಿದಂತಹ ಒಂದು ಸ್ಪೀಚ್ ಏನಿದೆ, ಅದು ಎಷ್ಟು ಅವರು ಜನಗಳನ್ನು, ಹೊರದೇಶದವರನ್ನು ಕೂಡ ಅವರು ಪರಿವರ್ತನೆ ಮಾಡಿದಂತಹ ವಿಚಾರಗಳನ್ನು ನಾವು ಓದಿದ್ದೀವಿ. ವೀರ ನರೇಂದ್ರನ ಹೆಸರಿನಿಂದ ವಿವೇಕಾನಂದರಾಗಿರ್ತಾರೆ. ಆ ರೀತಿಯಾಗಿ ಹಾಗಾಗಿ ಸಮಾಜವನ್ನು ತಿದ್ದೋದಕ್ಕೆ ಹಲವಾರು ರೀತಿಯಲ್ಲಿ ಹಲವಾರು ಶರಣರು, ಹಲವಾರು ಶರಣೆಯರು, ಹಲವಾರು ಭಕ್ತರುಗಳು ಎಲ್ಲರೂ ಹುಟ್ಟಿ ಬಂದು ಈ ಸಮಾಜದ ಸೇವೆಯನ್ನು ಮಾಡಿದ್ದಾರೆ. ಅವೆಲ್ಲವೂ ಕೂಡ ಏನಂದರೆ ಬರೀ ವೇದಿಕೆಗೆ ಸೀಮಿತವಾಗದೆ ಆಚರಣೆಗೆ ಬಂದರೆ ತುಂಬ ಅನುಕೂಲ. ಅಂತಹ ಉತ್ತಮವಾದಂತಹ ಕೆಲಸ, ಮನಸ್ಸಿನ ಮಾತು ಅನ್ನುವಂಥ ರೀತಿಯಲ್ಲಿ ಆದರ್ಶ ವ್ಯಕ್ತಿಗಳ ಗುಣ ಮತ್ತು ಅವರು ನಡೆದು ಬಂದ ಹಾದಿಗಳನ್ನು ಏನು ಇವತ್ತಿನ ದಿನ ರಾಜಮುದ್ರೆ ನ್ಯೂಸು ತಿಳಿಸ್ತಾ ಇದೆ, ಅದನ್ನು ತಾವೆಲ್ಲರೂ ನೋಡಿ ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ರಿಗೂ ಶುಭವಾಗಲಿ ಅನ್ನುವಂತಹ ಮಾತನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಂಥ ಒಂದು ಒಳ್ಳೆ ಮಾತು ಹೇಳಿದೆ ಗುರುಗಳೇ. ಬರೀ ವೇದಿಕೆಗೆ ಸೀಮಿತವಾದಂತಾರೆ, ಆಚರಣೆಗೂ ಸಹ ಬಂದ್ರೆ ಚೆನ್ನಾಗಿರುತ್ತೆ ಅಂತ ಎಷ್ಟು ಬಹಳ ಅರ್ಥಪೂರ್ಣವಾಗಿರುವಂತಹ ಮಾತು ಹೇಳ್ಕೊಟ್ಟಿದ್ದಾರೆ ಗುರುಗಳೇ. ನಿಮಗೆ ನಮ್ಮ ಈ ರಾಜಮುದ್ರೆ ವಾಹಿನಿಯ ಮನಸ್ಸಿನ ಮಾತು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು ಗುರುಗಳೇ. ಸರ್ವೇ ಜನ ಸುಖಿನೋ ಭವಂತು, ಸಂಪೂರ್ಣ. ನೋಡಿದ್ರಲ್ಲ ವೀಕ್ಷಕರೇ, ಆಧ್ಯಾತ್ಮಿಕ ಕ್ಷೇತ್ರದಲ್ಲಿಯೂ ಜನಸೇವೆಯನ್ನು ಮಾಡಬಹುದು ಎಂದು ಸಾಬೀತುಪಡಿಸಿದ ಶ್ರೀ ನಾಗೇಂದ್ರ ಸ್ವಾಮಿಯವರ ಮನಸ್ಸಿನ ಮಾತು. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಸಾಧಕರನ್ನು ಭೇಟಿಯಾಗೋಣ. ಅಲ್ಲಿಯವರೆಗೂ ನೋಡ್ತಾ ಇರಿ ರಾಜಮುದ್ರೆ ನ್ಯೂಸ್. ಧ್ವನಿ ನಿಮ್ಮದು, ಜಾಲ ನಮ್ಮದು.